సిద్ధపరచుకుంటాం. థ్యాంక్ యూ జీసస్. స్తోత్రం యేసయ్య. థ్యాంక్ యూ మాస్టర్. థ్యాంక్ యూ గాడ్. Gracious and heavenly loving Father, ಪ್ರೀತಿಯ ಪರಲೋಕದ ಕೃಪಾಭರಿತನಾಗಿರುವ ತಂದೆಯೇ, we thank you, we praise you Lord for your presence, O God. ಸ್ವಾಮಿಯ ಸನ್ನಿಧಾನಕ್ಕಾಗಿ ಅಪ್ಪನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. Lord, we thank you that you are faithful God. ಈ ನಂಬಿಕಸ್ಥನಾದ ದೇವರಾಗಿದ್ದಕ್ಕಾಗಿ ಅಪ್ಪನಿಗೆ ಸ್ತೋತ್ರವಾಗಲಿ. According to your promise, Lord, when you are gathering in my name, I am in your midst, you said. According to your promise, you are in our midst, O God. ಎಲ್ಲಿ ಇಬ್ಬರು ಮೂರು ನನ್ನ ಹೆಸರು ಸೇರಿಕೊಂಡಿರ್ತಾರೋ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ನೀನು ಮಾಡಿದ ವಾಗ್ದಾನದ ಮೇರೆಗೆ ಸ್ವಾಮಿ ಇಲ್ಲಿ ನಮ್ಮ ಮಧ್ಯದಲ್ಲಿ ನೀನು ಇದೆಯಪ್ಪ, ನನಗೆ ಸ್ತೋತ್ರವಾಗಲಿ. So it is so good to dwell in your presence, O God. ಹೌದು ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ಕರ್ತನೇ ನಾವು ಇರುವಂಥದ್ದು ಅದೆಷ್ಟೋ ಒಳ್ಳೆಯದಾಗಿದೆ ಅಪ್ಪ. Because every problems will be solved when we are in your presence, O God. ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿರುವಾಗ ನಾವು ಪ್ರತಿಯೊಂದು ಸಮಸ್ಯೆಗಳು ಪರಿಷ್ಕರಿಸಲ್ಪಡ್ತವೆ. And you know, devil can attack us because of your presence, O God. ನಿನ್ನ ಸಾನ್ನಿಧ್ಯದ ನಿಮಿತ್ತವಾಗಿ ಯಾವ ದುರಾತ್ಮವು ಕೂಡ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. Not only coming together, you are with us, but you are always with us. But help each one of us to realize in our life that our God is with us, and help us to honor and give a reverence to your presence in our life, O God. ನಮ್ಮ ಜೀವಿತದಲ್ಲಿ ಕರ್ತನೆ ನಿನ್ನ ಸನ್ನಿಧಾನಕ್ಕೆ, ನಿನ್ನ ಸಮ್ಮುಖಕ್ಕೆ ನಾವು ಗೌರವವನ್ನು ಘನವನ್ನು ಸಲ್ಲಿಸುವ ಹಾಗೆ ನೀನು ಯಾವಾಗ ನಮ್ಮ ಸಂಗಡ ಇರುವಂತನಾಗಿದೆ ಎಂಬ ಸತ್ಯವನ್ನು ನಾವು ಪ್ರತಿಯೊಬ್ಬರು ಗ್ರಹಿಸಿದವರಾಗಿ ಈ ರೀತಿಯಲ್ಲಿ ಸೇರುವ ಪ್ರತಿ ವೇಳೆ ನಾವು ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿಸುವ. Lord, as we acknowledge your presence, O God. ಕರ್ತನೆ ಸಮಯದಲ್ಲಿ ನಿನ್ನ ಸಾನ್ನಿಧ್ಯವನ್ನು ನಾವು ಕರ್ತನೆ ಅಪ್ಪನ ಒಪ್ಪಿಕೊಳ್ತಿರುವಾಗ, As we are waiting upon you, O God. ದೇವರು ನಾವು ವಾಕ್ಯಕ್ಕಾಗಿ ಕಾದಿರಬೇಕಾದ್ರೆ You speak to us tonight, O God. ರಾತ್ರಿಯ ಮಟ್ಟಿಗೆ ನೀನು ಮಾತನಾಡಿಸುವ. You have eternal words, O God. ನಿತ್ಯ ಜೀವ ಕೂಡ ಮಾತ್ರ ನಿನ್ನಲ್ಲಿ ಹುಟ್ಟಿಸುವ. Lord, tonight, O God, ಕರ್ತನೆ ಈ ರಾತ್ರಿ ವೇಳೆ help us not only the hearers but also doers of the word, O God. ಬರೀ ವಾಕ್ಯ ಕೇಳಲು ಮಾತ್ರವಾಗಿ ನಿನ್ನ ವಾಕ್ಯದ ಪ್ರಕಾರ ನಡೆಯುವವರಾಗಿರುವಂತ ನಮಗೆ ಸಹಾಯ. Coming against every principalities, powers of the darkness, possessing your promises, in Jesus' name I pray. ಎಲ್ಲದಕ್ಕೂ ಶಕ್ತಿ ವಿರೋಧವಾಗಿದ್ದ ಕರ್ತನಿನ ವಾಗ್ದಾನ ಸ್ವತಂತ್ರಿಸಿಕೊಂಡವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. ಆಮೆನ್. Okay, let's turn our Bibles to John chapter 17. ಈ ಸಮಯದಲ್ಲಿ ಸತ್ಯವೇದವನ್ನು ನಾವು ಯೋಹಾನನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ತಿರುಗಿಸೋಣ. Chapter 17, first verse. 17ನೇ ಅಧ್ಯಾಯದ ಮೊದಲನೇ ವಚನವನ್ನು ನಾವು ಓದಿಕೊಳ್ಳೋಣ. These words spake Jesus and lifted up his eyes to heaven and said, Father, the hour is come. Glorify the Son, and the Son also may glorify thee. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು. So Jesus, before his death, the previous day, he was speaking to his disciples. ನೋಡಿ, ಯೇಸು ಸ್ವಾಮಿ ತನ್ನ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ, ತನ್ನ ಮರಣದ ಹಿಂದಿನ ದಿನ ಆತ ತನ್ನ ಶಿಷ್ಯರೊಂದಿಗೆ ಇರುವಾಗ ಈ ಮಾತುಗಳನ್ನು ಆಡ್ತಾ ಇದ್ದಾನೆ. So he was praying as a high priest's prayer. ಆತನು ಒಬ್ಬ ಮಹಾಯಾಜಕನ ಪ್ರಾರ್ಥನೆಯನ್ನ ಆತನಲ್ಲಿ ಮಾಡ್ತಾ ಇದ್ದಾನೆ. So Jesus is going to be sacrificed as a lamb for all the sins of the mankind. ಮನುಷ್ಯರೆಲ್ಲರ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ, ಪರಿಹಾರಕ್ಕಾಗಿ ಆತನು ಯಜ್ಞದ ಕುರಿಮರಿಯಾಗಿ ತನ್ನನ್ನು ತಾನು ಇನ್ನೇನು ಅರ್ಪಿಸಿಕೊಳ್ಳಿಕ್ಕಿದ್ದಾನೆ. And before, in the Old Testament we see that the high priest is to go to the holiest of holy once in a year with the blood of the animal in order to sacrifice and to pray for the sins of the people. ಮನುಷ್ಯರೆಲ್ಲರ ಪಾಪಗಳ ಕ್ಷಮಾಪಣೆಗೋಸ್ಕರ ಅವರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ನೋಡ್ತೇವೆ. ಅಲ್ಲಿ ಗಮನಿಸ್ತೇವೆ, ಕೇವಲ ಮಹಾಯಾಜಕರು ಮಾತ್ರ, ಅದು ವರ್ಷಕ್ಕೆ ಒಂದಾವರ್ತಿ ಮಾತ್ರ ದೇವರ ಸನ್ನಿಧಾನಕ್ಕೆ ಒಂದು ಕುರಿಮರಿಯ ಯಜ್ಞದ ಕುರಿಮರಿ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. Here Jesus is praying a prayer before his death. ಇಲ್ಲಿ ನಾವು ಗಮನಿಸ್ತೇವೆ, ಯೇಸು ಸ್ವಾಮಿ ತನ್ನ ಮರಣಕ್ಕೆ ಮುಂಚೆ ಈ ಒಂದು ಪ್ರಾರ್ಥನೆ ಅದನ್ನು ಮಾಡ್ತಾ ಇದ್ದಾರೆ. And also here Jesus was telling about in the previous chapters we see that chapter 13 to 17 is called with the upper room discourse. ಮತ್ತೆ ನಾವು ಗಮನಿಸೋದಾದ್ರೆ 13ರಿಂದ 17 ಅಧ್ಯಾಯಗಳವರೆಗೆ ಇರ್ತಕ್ಕಂಥ ಅಧ್ಯಾಯಗಳೆಲ್ಲ ಕೂಡ ಸಂಭಾಷಣೆಯನ್ನು ನಾವು ಮೇಲಂತಸ್ತಿನಲ್ಲಿ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಆಡಿದ ಮಾತುಗಳನ್ನು ಸಂಭಾಷಣೆ ಎಂಬುದಾಗಿ ನಾವು ನೋಡ್ತೇವೆ. So Jesus was demonstrating and he was telling about the kingdom of God, and also he was sharing
the secrets of some of the things to his disciples. ಅಲ್ಲ ಗಮನಿಸ್ತಾ ಸಂಭಾಷಣೆಯಲ್ಲಿ ಆತನ ಅನೇಕ ವಿಷಯಗಳನ್ನ ಮಾತನಾಡ್ತಾ ಅನೇಕ ದೇವರ ಕುರಿತು ಸಂಬಂಧಪಟ್ಟ ವಿಷಯಗಳ ಕೆಲವು ಮುಖ್ಯವಾದ ವಿಷಯಗಳನ್ನ ತಮ್ಮ ಶಿಷ್ಯರೊಂದಿಗೆ ಆತನಲ್ಲಿ ಸಮಾಲೋಚನೆ ಮಾಡಿದಾಗ ನೋಡ್ತೇವೆ. In chapter 13 we see that Jesus was showing that he has come not to be served but he came as a servant and he was washing the feet of these disciples. 13ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ ಆತನು ಅಲ್ಲಿ ಮಾತನಾಡ್ತಿದ್ದಾನೆ ಮನುಷ್ಯ ಕುಮಾರ ಅಂದ್ರೆ ತಾನು ಈ ಲೋಕಕ್ಕೆ ಬಂದದ್ದು ಸೇವೆ ಮಾಡಿಸಿಕೊಳ್ಳೋದಕ್ಕಾಗಿ ಅಲ್ಲ, ಬದಲಾಗಿ ಸೇವೆ ಮಾಡುವುದಕ್ಕಾಗಿ ಸೇವಕನಾಗಿ ಆತನು ಬಂದಿದ್ದಾನೆ ಎಂಬ ವಿಷಯದಲ್ಲಿ ಅದನ್ನು ತಿಳಿಪಡಿಸ್ತಾರೆ. So he was demonstrating what he is to his disciples. ಅಷ್ಟು ಮಾತ್ರ ಅಲ್ಲ, ಆತನು ತಾನು ಏನಾಗಿದ್ದಾನೋ ಆತನ ಉದ್ದೇಶವೇನಾಗಿದೆ ಲೋಕಕ್ಕೆ ಬಂದದನ್ನ ಕಾರ್ಯರೂಪದಲ್ಲಿ ಅದನ್ನು ಶಿಷ್ಯರ ವಿಷಯದಲ್ಲಿ ಕಾಲು ತೊಳೆದ್ರ ಮೂಲಕ ಅದನ್ನು ತೋರ್ಪಡಿಸ್ತಾ ಇದ್ದಾರೆ. And also we see that he was telling about the how to love him and he is going to heaven in order to prepare a place for all of us. ತನ್ನನ್ನ ಅವರು ಹೇಗೆ ಪ್ರೀತಿಸಬೇಕು ಆ ವಿಷಯ ಅವರಿಗೆ ತಿಳಿಸಿದ ಅಷ್ಟು ಮಾತ್ರ ಅಲ್ಲ, ತನ್ನನ್ನು ಪ್ರೀತಿಸುವ ಅವರಿಗೆ ಪರಲೋಕದಲ್ಲಿ ಆತನು ಸ್ಥಳವನ್ನು ಸಿದ್ಧ ಮಾಡಲಿಕ್ಕಾಗಿ ತಾನು ತಂದೆ ಬಳಿಗೆ ಹೋಗ್ತಿರುವುದಾಗಿ ಕೂಡ ಅವರೊಂದಿಗೆ ಅದನ್ನು ಮಾತನ್ನು ಹೇಳ್ತಾರೆ. And in the 15th chapter we see that he was telling that I am the true vine, you are the branches. 15ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಅದನ್ನು ಮಾತನಾಡ್ತಾರೆ. ಮತ್ತೊಂದು ವಿಷಯ ಏನಂದರೆ ನಾನು ನಿಜವಾದ ದ್ರಾಕ್ಷಿ ಬಳ್ಳಿಯಾಗಿದ್ದೇನೆ, ನೀವೆಲ್ಲರೂ ಆ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳಾಗಿದ್ದೀರಿ ಎಂಬ ವಿಷಯ ಹೇಳ್ತಾರೆ. And as a grape branches you have to bear the fruit, and he was telling that how a believer and a follower of Jesus has to be fruitful in this world. ಮತ್ತೆ ಲೋಕದಲ್ಲಿ ಒಬ್ಬ ವಿಶ್ವಾಸಿ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸುವಂತ ವ್ಯಕ್ತಿ ಫಲಭರಿತವಾಗಿರಬೇಕು ಅದನ್ನ ಆ ದ್ರಾಕ್ಷಿ ಲತೆಯನ್ನು ತೆಗೆದುಕೊಂಡು ಅದರ ಉದಾಹರಣೆ ತೆಗೆದುಕೊಂಡು ತೋರಿಸಿದ್ರೆ ಅದನ್ನ ಆ ವಿಷಯವನ್ನು ಆತನು ಹೇಳ್ತಾ ಇದ್ದಾರೆ. And in the 16th chapter we see that he was telling about the comforter. ಮತ್ತೆ 16ನೇ ಅಧ್ಯಾಯದಲ್ಲಿ ಗಮನಿಸಿದಾಗ ಆತನು ಆದರಣ ಕರ್ತವ್ಯ ಕುರಿತು ಮಾತನಾಡಿದ್ದಾರೆ. He was telling that I am going to leave you very soon and don't be worried and don't be discouraged that I am going to send a comforter, a helper who will be with you and he will make you to understand everything. ನೀವು ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಿಮ್ಮೊಂದಿಗೆ ಯಾವಾಗ ಇರುವುದಕ್ಕಾಗಿ ನಾನೊಬ್ಬ ಆದರಣಕರ್ತನನ್ನು ಅಂದರೆ ಸಹಾಯಕರನ್ನು ಕಳಿಸೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ಆದ್ರಿಂದ ನಾನು ಹೋಗುವುದರ ವಿಷಯದಲ್ಲಿ ನೀವು ಯಾರು ಕೂಡ ದಿಗಿಲು ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ ಅನ್ನೋದರ ಸತ್ಯವನ್ನ ಶಿಷ್ಯರೊಂದಿಗೆ ಅದೊಂದು ಭರವಸೆ ಪೂರ್ವಕದ ಮಾತನ್ನ ಆಡ್ತಾ ಇದ್ದಾನೆ. And in this chapter it was saying that whatever you will ask and you will receive it. ಮತ್ತೆ ಈ ಅಧ್ಯಾಯದಲ್ಲಿ ಅದನ್ನ ಹೇಳ್ತಾರೆ ಏನಂತಂದ್ರೆ ನೀವು ಏನೆಲ್ಲ ನನ್ನ ಹೆಸರಲ್ಲಿ ಕೇಳ್ತಿರೋ ತಂದೆಗೆ ಅದೆಲ್ಲ ಕೂಡ ನೀವು ಹೊಂದಿಕೊಳ್ತೀರಿ ಅನ್ನೋದಾಗಿ. So Jesus was telling to his disciples that they should not be discouraged or anything. He was explaining and showing the kingdom of God and also how to live after his departure from this world. ನೋಡಿ, ರಾತ್ರಿ ಲೋಕದಿಂದ ಅವರು ಬಿಟ್ಟು ಹೋದ ನಂತರ ಶಿಷ್ಯರು ಎಷ್ಟು ಮಾತ್ರ ಕೂಡ ಎದೆಗುಂದದಂತೆ, ಅವರು ಜಿಗುಪ್ಸೆಗೆ ಅಥವಾ ನಿರಾಶೆಗೆ ಒಳಗಾಗದಂತೆ, ತನ್ನನ್ನು ಯಾವ ರೀತಿ ನಿಜವಾಗಿ ಕೂಡ ಹಿಂಬಾಲಿಸುವವರಾಗಿರಬೇಕು ಎಲ್ಲ ವಿಷಯಗಳನ್ನ ಆತನು ಲೋಕವನ್ನು ಬಿಡೋದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಎಲ್ಲವನ್ನ ಅವರೊಟ್ಟಿಗೆ ಮಾತನಾಡೋದನ್ನು ಸಿದ್ಧಪಡಿಸ್ತಾ ಇದ್ದಾರೆ. And John chapter 17 we see that Jesus was doing a tremendous prayer in this chapter. ಮತ್ತೆ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಮಾಡಿದಂತ ಒಂದು ಅದ್ಭುತವಾದಂತ ಅಮೋಘ ಪ್ರಾರ್ಥನೆ ಇಲ್ಲಿದೆ. He was praying for this believers and to the disciples. ಮತ್ತೆ ಆತನು ಶಿಷ್ಯರಿಗಾಗಿ ಅಷ್ಟು ಮಾತ್ರ ಅಲ್ಲ, ಅವರ ಮೂಲಕ ತನ್ನನ್ನು ನಂಬುವಂತ ಎಲ್ಲ ವಿಶ್ವಾಸಿಗಳಿಗಾಗಿ ಕೂಡ ಆತನು ಪ್ರಾರ್ಥಿಸ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. And John Knox, one of the greatest prayer and an evangelist in the 18th century. 18ನೇ ಶತಮಾನದಲ್ಲಿ ಜೀವಿಸಿದಂತ ಒಬ್ಬ ದೊಡ್ಡ ದೇವರ ಸೇವಕ ಸುವಾರ್ತಿಕ, ಆತನ ಹೆಸರು ಜಾನ್ ನಾಕ್ಸ್ ಎಂಬುದಾಗಿ. John Knox was a very prayerful man. ಮತ್ತೆ ಜಾನ್ ನಾಕ್ಸ್ ಬಹಳ ಪ್ರಾರ್ಥನೆ ಪರನಾಗಿದ್ದ ಒಬ್ಬ ವ್ಯಕ್ತಿ. And when he prays on his knees, people were trembling. ಆತನು ಯಾವಾಗಲಂದ್ರೆ ತನ್ನ ಮೊಣಕಾಲಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದನೋ ಆ ಸಮಯದಲ್ಲಿ ಜನರು ನಡುತ್ತಾ ಇದ್ದರು, ಭಯಪಡ್ತಾ ಇದ್ದರು. After his prayer, when he comes out, the people were convicted of their sins. ಆತನ ಪ್ರಾರ್ಥನೆ ನಂತರ ಹೊರಗಡೆ ಬರುವಾಗ ಆತನ ನೋಡುವ ಜನರಲ್ಲಿ ಒಂದು ಪಶ್ಚಾತ್ತಾಪ, ಒಂದು ಮನವರಿಕೆ ಉಂಟಾಗ್ತಾ ಇತ್ತು. That's why the Queen of the Scotland, she told that I'm afraid of John Knox because I'm more afraid of John Knox than my 10,000 soldiers.
ಆ ಒಂದು ಸ್ಕಾಟ್ಲೆಂಡ್ನ ಒಬ್ಬ ರಾಣಿ ಈ ತರ ಹೇಳ್ತಾರೆ ಅಂತಂದ್ರೆ, ನನಗಿರ್ತಕ್ಕಂಥ 10,000 ಸೈನಿಕರಿಗಿಂತಲೂ ಹೆಚ್ಚಾಗಿ ನನಗೆ ಜಾನ್ ನಾಕ್ಸ್ ಕಂಡ್ರೆ ಭಯ ಅಂತ ಹೇಳ್ತಾಳೆ. Because when John Knox prays on his knees, I'm afraid because he will bring the presence of God, and also he is a man. By his presence, people will be convicted of their sins. ಯಾಕಂತಂದ್ರೆ ಜಾನ್ ನಾಕ್ಸ್ ಅವರ ಪ್ರಾರ್ಥನೆ ಮಾಡುವಾಗ ದೇವರ ಸಂವಿಧಾನ ಹಿಡಿದು ಬರ್ತದೆ. ಅಷ್ಟೇ ಮಾತ್ರ ಅಲ್ಲ, ಆತನನ್ನು ಕಂಡಾಗೆಲ್ಲ ಕೂಡ ಜನರಲ್ಲಿ ತಮ್ಮ ತಪ್ಪಿನ ಅರಿವು ಉಂಟಾಗ್ತಾ ಇದೆ. He is not only called to be the prayer warrior, but he is also called to be a reformer and also an evangelist doing the ministry of God. ಅದನ್ನು ಬರೀ ಒಂದು ಸೇವಕರು ಮಾತ್ರ ಆಗಿರಲಿಲ್ಲ, ಸಮಾಜ ಸುಧಾರಕನೂ ಆಗಿದ್ದ, ಒಂದು ಒಳ್ಳೆ ಸುವಾರ್ತಿಕನಾಗಿದ್ದ. ಆತನ ಕಾಲದಲ್ಲಿ ಅದ್ಭುತವಾದ ಸೇವೆ ನಡೀತು. So when John Knox was on his deathbed, ನೋಡಿ, ಇಂದ ಈ ಜಾನ್ ನಾಕ್ಸ್ ತನ್ನ ಮರಣದ ಹಾಸಿಗೆಯಲ್ಲಿ ಆತನ ಕೊನೆ ಕಾಲದಲ್ಲಿ ಇರಬೇಕಾದ್ರೆ, and he called his wife and told him, do one favor for me. ಆ ಸಮಯದಲ್ಲಿ ಆತನು ತನ್ನ ಹೆಂಡತಿನ ಕರೆದು, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯ ಅಂತ ಕೇಳ್ದ. And then she told that what I can do for you. ಹಾಗೆ ಹೆಂಡತಿ ಕೇಳ್ತಾಳೆ, ನಿನಗೋಸ್ಕರ ನಾನು ಏನ್ ಮಾಡ್ಬೇಕು ಹೇಳೋದು. And he told her to go and bring the Bible. ಆತನ ಹೇಳ್ತಾನೆ, ಹೋಗಿ ಬೈಬಲ್ ತೆಗೆದುಕೊಂಡು ಬಾ. And immediately she was telling that you want me to read any chapter, you want me to any particular thing you want me to read for you. ನಿನ್ಗಾಗಿ ನಾನು ನಿರ್ದಿಷ್ಟವಾದ ಅಥವಾ ನೀನು ಇಷ್ಟಪಡುವ ಬಯಸುವಂತ ಯಾವ ಅಧ್ಯಾಯ, ಯಾವ ವಚನ ನಾನು ಓದಬೇಕು ಅಂತ ಕೇಳಿದ್ವಿ. And immediately he told read John chapter 17. ಹಾಗೆ ತಕ್ಷಣ ಜಾನ್ ನಾಕ್ಸ್ ಹೇಳಿದ ವಿಷಯ ಅಂತಂದ್ರೆ, ನನಗೋಸ್ಕರ ಸಮಯದಲ್ಲಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ, ಈ ಅಧ್ಯಾಯವನ್ನು ಓದಿ ಅಂತ ಕೇಳ್ಕೊಳ್ತಾರೆ. And she asked what is the importance of John's chapter 17. ಮತ್ತೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದ ಪ್ರಾಮುಖ್ಯತೆ ಏನು, ಅಷ್ಟು ಪ್ರಾಮುಖ್ಯತೆ ಏನು ಅಂತ ಹೇಳಿ ಹಾಗೆ ಕೇಳ್ತಾಳೆ ಗಂಡನನ್ನು. It is I cast my anchor upon God to strengthen me when I am afraid or when I am having a disturbance. ನಾನು ಯಾವಾಗಲ ನನ್ನ ಜೀವಿತದಲ್ಲಿ ಒಂದು ರೀತಿಯ ಭಯ, ಆಂದೋಲನ ಅಥವಾ ಒಂದು ಗಲಿಬಿಲಿಗೆ ನಾನು ಗುರಿಯಾಗ್ತೀನಿ, ಆ ಸಮಯದಲ್ಲಿ ದೇವರ ಮೇಲೆ ನನ್ನ ಭರವಸೆ ಆಗುವ ಹಾಗೆ, ಭರವಸೆಗೆ ನಿಶ್ಚಲವಾಗಿರುವಂತ ರೀತಿಯಲ್ಲಿ ಮಾಡುವಂತ ಒಂದು ಮಾತುಗಳು ಈ ಅಧ್ಯಾಯದಲ್ಲಿ ನನಗೋಸ್ಕರ ಇದೆ. When I read this chapter, it is like putting the anchor on God who will never move me or my unfaithfulness. ಆ ಒಂದು ಹಡಗಿಗೆ ಆ ನೀರಲ್ಲಿ ನಿಂತ್ಕೊಳ್ಳೋದಕ್ಕೋಸ್ಕರ ಲಂಗರು ಯಾವ ರೀತಿ ಇರ್ತದೋ ಆ ರೀತಿಯಲ್ಲಿ ನನ್ನ ನಂಬಿಕೆ ದೇವರ ಮೇಲೆ ಇಟ್ಟು ನನ್ನ ಭರವಸೆಯಿಂದ ಕದರದಂತೆ ನಿಶ್ಚಲವಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಲಂಗರು ಈ ಒಂದು ಅಧ್ಯಾಯ ನನಗೆ ಆಗಿದೆ ಅಂತ ಹೇಳ್ತಾರೆ. John Knox had a tremendous faith on this chapter. ಈ ಅಧ್ಯಾಯದ ಮೇಲೆ ಜಾನ್ ನಾಕ್ಸ್ಗೆ ಅದಕ್ಕೆ ಅಮೋಘವಾದಂತ ಒಂದು ಭರವಸೆ, ನಂಬಿಕೆ. I am not going to preach from the whole chapter, but 2-3 verses I am going to take and preach. But after going home and read that chapter, how that prayer is. ಈ ಪ್ರಾರ್ಥನೆ ಯಾವ ರೀತಿಯಲ್ಲಿ ಇದೆ ಅಂತ ನೀವು ದಯಮಾಡಿ ಮನೆಗೆ ಹೋದ ನಂತರ ಪೂರ್ತಿಯಾಗಿ ಹೋದ್ರಿ. ಈ ಸಮಯದಲ್ಲಿ ಎಲ್ಲವನ್ನ ಓದಲಿಕ್ಕೆ ಸಮಯಾವಕಾಶಕ್ಕೋಸ್ಕರ ಕೇವಲ 2-3 ವಚನ ಮಾತ್ರ ಒಟ್ಟಿಗೆ ಸಮಯ ಮಾತಾಡ್ತೇನೆ. So this is a special prayer and an important prayer what Jesus prayed before his death. ಯೇಸು ಸ್ವಾಮಿ ತನ್ನ ಮರಣದ ಮುಂಚೆ ಮಾಡಿದಂತ ಒಂದು ಪ್ರಾಮುಖ್ಯವಾದ ವಿಶೇಷತೆಯಿಂದ ಕೂಡಿದ ಒಂದು ಪ್ರಾರ್ಥನೆ ಇದಾಗಿದೆ. So it is the prayer prayed for the people. ಜನರಿಗಾಗಿ ಅಂತ ಮಾಡಿದ ಪ್ರಾರ್ಥನೆ ಇಲ್ಲಿ ನಾವು ನೋಡ್ತೇವೆ. Prayed for the disciples and the believers. ಶಿಷ್ಯರಿಗಾಗಿ, ನಮ್ಮ ಎಲ್ಲ ವಿಶ್ವಾಸಿಗಳಿಗಾಗಿ ಅಂತ ಮಾಡಿದ ಪ್ರಾರ್ಥನೆ ಏನಿದೆ. In the Bible we see from Genesis to Revelation there are so many prayers which have been prayed by so many men of God. ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ಬೈಬಲ್ ಅಲ್ಲಿ ನೋಡೋದಾದ್ರೆ ದೇವ ಸೇವಕರು, ದೇವಜನರು ಮಾಡಿದಂತ ಅನೇಕ ಪ್ರಾರ್ಥನೆಗಳು ನಾವು ನೋಡ್ತೇವೆ. Exodus chapter 32 we see that Moses prayed for the people of Israel. ವಿಮೋಚನೆ ಕಂಡ 32ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮೋಶೆ ತನ್ನ ಜನರಾದ ಇಸ್ರಾಯೇಲರಿಗಾಗಿ ಅದನ್ನು ವಿಜ್ಞಾಪನೆ ಮಾಡಿದಂತ ಪ್ರಾರ್ಥನೆಯಲ್ಲಿದೆ. So that time when God was angry against Israel in order to because of their stubborn and stiff neck, God wanted to destroy those people.
ಅದನ್ನು ಗಮನಿಸ್ತೇವೆ. ಆ ಸಂದರ್ಭ ಎಂತ ಸಂದರ್ಭವಾಗಿತ್ತಂದ್ರೆ ಇಸ್ರಾಯೇಲ್ಗಳಿರ್ತಕ್ಕಂಥ ಮೊಡತನ, ಅವಿಧೇಯತೆ, ಅವರಿರ್ತಕ್ಕಂಥ ಆ ಒಂದು ಗರ್ಭದ ನಿಮಿತ್ತವಾಗಿ ದೇವರನ್ನು ಸಂಹಾರ ಮಾಡಬೇಕೆಂಬುದಾಗಿ ದೇವರು ಕೋಪಿಸಿಕೊಂಡ ಸಂದರ್ಭ ಅದಾಗಿತ್ತು. ಆ ಟೈಮಲ್ಲಿ ಮೋಶೆ ಪ್ರಾರ್ಥಿಸ್ತಾರೆ. And Moses was praying, Lord, if you wanted to destroy the people, blot out my name from your book. ಅದರಲ್ಲಿ ದೇವರಿಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡ್ತಾರೆ, ದೇವರೇ ಅವರ ನಾಶ ಮಾಡಬೇಡ, ಸಾಧ್ಯವಾದರೆ ನನ್ನ ಹೆಸರನ್ನು ಬೇಕಾದ್ರೆ ಜೀವಭದ್ರ ಪಟ್ಟಿನ ಬೇಕಾದ್ರೆ ಅಳಿಸಿ ಹಾಕೋದು ಕೇಳ. So it is such a tremendous prayer which moved the heart of God. ದೇವರ ಹೃದಯವನ್ನು ಚಲಿಸುವಂತೆ ಮಾಡಿದಂತ ಒಂದು ಅದ್ಭುತವಾದ ಪ್ರಾರ್ಥನೆ ಅದಾಗಿತ್ತು. And also in the life of Abraham we see that Genesis chapter 18 that Abraham was also praying. ಆದಿಕಾಂಡ 18ನೇ ನಾವು ಗಮನಿಸ್ತೇವೆ, ಅಬ್ರಹಾಮನು ಸಹ ಪ್ರಾರ್ಥನೆ ಮಾಡಿದ ನೋಡ್ತೇವೆ. When God wanted to destroy Sodom and Gomorrah, immediately Abraham was pleading indirectly for the salvation, for the sake of Lot and his family. ಲೋಟ ಅದರ ಕುಟುಂಬ ಸೊದೋಮ ಗೊಮೋರ ಪಟ್ಟಣದ ಸಂದರ್ಭದಲ್ಲಿ ಆ ಸೊದೋಮ ಗೊಮೋರ ಪಟ್ಟಣದವರ ಭಯಂಕರ ಪಾಪ ಕೃತ್ಯದ ನಿಮಿತ್ತ ಆ ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿದ ಸಮಯದಲ್ಲಿ ತನ್ನ ಲೋಟನ ಸಂರಕ್ಷಣೆಗೋಸ್ಕರ ಅಬ್ರಹಾಮ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಪ್ರಾರ್ಥಿಸಿದ್ದು ಅನ್ನು ಗಮನಿಸಿ. 50 righteous people are there, are you not going to destroy it? ಅಲ್ಲ ಕೇಳ್ತಾರಲ್ವಾ, ದೇವರೇ 50 ಜನ ನೀತಿವಂತರು ಸಿಕ್ಕರೆ ಆ ಪಟ್ಟಣವನ್ನ ನಾಶ ಮಾಡದೆ ಉಳಿಸ್ತೀಯಲ್ವಾ ಎಂಬುದಾಗಿ. And from 50 to 40 comes down, and 30, 20, lastly comes to 10 people. Still the God could not find 10 people. ನೋಡ, ಜನರು ನಾಶವಾಗಬಾರ್ದು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಎಷ್ಟು ವಿಜ್ಞಾಪನೆ ಮಾಡ್ತಾ 50ರಿಂದ 40, 30, 20 ಕೊನೆ 10 ಜನರಲ್ಲಿ ಬರ್ತಾರೆ. 10 ಜನ ಸಿಕ್ಕರು ಕೂಡ ದೇವರೇ ನೀನು ಕರುಣಿಸ್ತೀಯಲ್ಲ ಎಂಬುದಾಗಿ ದೇವರ ಮುಂದೆ ಅದನ್ನು ವಿಜ್ಞಾಪಿಸ್ತಾರೆ. God knows the heart of Abraham, and he was interceding, and he was supplicating, he was praying for the Lot and his family. ದೇವರು ಅಬ್ರಹಾಮನ ಹೃದಯಾಂತರಾಳದಂತ ಬಯಕೆ ದೇವರಿಗೆ ಗೊತ್ತಿತ್ತು. ಆತನು ತನ್ನ ಸಂಬಂಧಿಗಳ ಲೋಟನ ವಿಷಯದಲ್ಲಿ ಆತನು ಕಾಳಜಿಯಿಂದ ಪ್ರಾರ್ಥಿಸ್ತಾ ಇದ್ರೆ ಕೇಳ್ತಾ ಇದ್ರೆ ಅಂತ ದೇವರು ಅದರ ಪ್ರಾರ್ಥನೆ ಕೇಳಿದ. Because of his prayer, Lot families was saved during that time. ಆ ಸಮಯದಲ್ಲಿ ನೋಡ್ತೇವಲ್ಲ, ಆತನ ಪ್ರಾರ್ಥನೆ ನಿಮಿತ್ತವಾಗಿ ಲೋಟನ ಕುಟುಂಬ ರಕ್ಷಿಸಲ್ಪಡ್ತದೆ. In 1 King and chapter 8 we see that Solomon was also praying a lengthy prayer after the dedication of the temple. ದೇವಾಲಯ ಪ್ರತಿಷ್ಠೆಯ ಸಂದರ್ಭದಲ್ಲಿ ಪ್ರತಿಷ್ಠೆ ಆದ ನಂತರ ಅಲ್ಲಿ ಗಮನಿಸ್ತೇವೆ, 1ನೇ ಅರಸುಗಳು 8ನೇ ಅಧ್ಯಾಯದಲ್ಲಿ ಅರಸನ ಸೊಲೊಮೋನನು ಬಹಳ ದೀರ್ಘವಾದ ಪ್ರಾರ್ಥನೆಯನ್ನು ದೇವರ ಸನ್ನಿಧಾನದಲ್ಲಿ ಮಾಡಿದ್ರು ನಾವು ನೋಡ್ತೇವೆ. So in the Bible when we look in different people prayed in different situations, so their prayers has been a tremendous in saving the people, in moving the hand of God. ದೇವರ ಹಸ್ತ ಚಲಿಸುವಂತೆ ಮಾಡುವ ವಿಷಯದಲ್ಲಿ ನಮ್ಮ ಬೈಬಲ್ ನೋಡುವುದಾದ್ರೆ ದೇವ ಜನರು ಮಾಡಿದ ಪ್ರಾರ್ಥನೆ ಅಷ್ಟು ಬಲವಾದದಾಗಿ ಮತ್ತು ಅಮೋಘವಾದದಾಗಿ ನಾವು ಕಂಡುಕೊಳ್ತೇವೆ. So here in the chapter we see that Jesus was praying. I wanted to highlight 3 things very important which are essential for our believers to learn. ಮತ್ತು ವಿಶ್ವಾಸಗಳಿಗೆ ನಾವು ಕಲ್ತ್ಕೊಳ್ಳಲಿಕ್ಕೆ ಮತ್ತು ಕಲ್ತ್ಕೊಳ್ಳುವ ಹಾಗೆ ನಾವು ತಿಳ್ಕೊಳ್ಳುವ ಹಾಗೆ ಯೇಸು ಸ್ವಾಮಿ ನಮಗೋಸ್ಕರ ಈ ಪ್ರಾರ್ಥನೆಯಲ್ಲಿ ಆತನಾಡಿದಂಥ ಮುಖ್ಯವಾದ 3 ಸಂಗತಿಗಳನ್ನ ಒಟ್ಟಿಗೆ ಮಾತನಾಡಲು ಬಯಸ್ತೀನಿ. John chapter 17 and 17th verse. ನೋಡಿ, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. Sanctify them through their truth. That word is truth. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. So here Jesus praying, sanctify them through the truth. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ಪ್ರಾರ್ಥನೆಯಲ್ಲಿ ಏನ್ ಬೇಡ್ತಾ ಇದ್ದಾನೆ, ಏನ್ ಕೇಳ್ತಾ ಇದ್ದಾನೆ ಅಂತಂದ್ರೆ ತನ್ನವರನ್ನ ಸತ್ಯದಲ್ಲಿ ದೇವರು ಪ್ರತಿಷ್ಠೆಪಡಿಸಬೇಕೆಂದು ಕೇಳ್ತಾರೆ. Telugu Kannada is very good. సత్యంలో వారిని ప్రతిష్ఠించుము. సత్యದಲ್ಲಿ ಅವರನ್ನು ಪ್ರತಿಷ್ಠಿಸು. సత్యమందు వారిని ప్రతిష్ఠ చేయుము. సత్యమందు వారిని ప్రతిష్ఠించుము. So Jesus praying that we should live a truthful life. ಇಲ್ಲಿ ಯೇಸು ಸ್ವಾಮಿ ನಾವು ಸತ್ಯವಾದ ಜೀವನವನ್ನು ಜೀವಿಸಬೇಕೆಂಬುದಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. Because Jesus himself is a true God. ಯಾಕಂದ್ರೆ ಗಮನಿಸ್ತೇವೆ, ಸ್ವತಃ ಕರ್ತನಾದ ಯೇಸು ಕ್ರಿಸ್ತನೇ ಆತನೇ ನಿಜವಾದ ಸತ್ಯ ದೇವರಾಗಿದ್ದಾನೆ. Today God is expecting all the fathers and believers to live a truthful life.
ಎಲ್ಲ ಆತನ ಹಿಂಬಾಲಕರು, ಎಲ್ಲ ಶಿಷ್ಯರು, ವಿಶ್ವಾಸಿಗಳು ನಿಜವಾಗಿ ಕೂಡ ಸತ್ಯದಲ್ಲಿ ಜೀವಿಸಬೇಕು ಎಂಬುದಾಗಿ ಆತನು ಬಯಸ್ತಾ ಇದ್ದಾರೆ. Because Jesus said that I am the way, the truth and the life. ಯೇಸು ಸ್ವಾಮಿ ಹೇಳ್ತಾನಲ್ವಾ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ. Because he is a truthful God, he wants his people to be truthful. ಹೌದು, ಆತನು ಸತ್ಯವಾದ ದೇವರಾಗಿರುವುದಕ್ಕಾಗಿ ಆತನ ಜನರು ಕೂಡ ಸತ್ಯವಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. So what is the meaning of truth? ಹಾಗಾದ್ರೆ ಸತ್ಯ ಅಂತಕ್ಕಂಥದ್ರ ಅರ್ಥ ಏನಾಗಿದೆ? In Greek, truth means aletheia. ಮತ್ತೆ ಗ್ರೀಕ್ ಭಾಷೆ ನೋಡುದಾದ್ರೆ ಈ ಒಂದು ಸತ್ಯ ಅನ್ನೋ ಪದಕ್ಕೆ ಅಲೆಥೇರಿಯಾ ಅನ್ನೋ ಪದ That ಬಳಸ್ತಾರೆ. means what you call bringing out of a lie. ಅಂದ್ರೆ ಅರ್ಥ ಸುಳ್ಳಿನಿಂದ ಬೇರ್ಪಡಿಸುವಂಥದ್ದು. So are separating from the lie. ಸುಳ್ಳಿನಿಂದ, ಅಸತ್ಯದಿಂದ ಬೇರ್ಪಡಿಸುವಂಥದ್ದು, ಬೇರ್ಪಟ್ಟಿರುವಂಥದ್ದು. So the Telugu asathyam nundi satyamloriki raavadam. ಅಂದ್ರೆ ಸುಳ್ಳಿನಿಂದ ಸತ್ಯದಲ್ಲಿ ಬರುವಂಥದ್ದು. So Jesus is a true God. ಯೇಸು ಕರ್ತನು, ಆತನು ಸತ್ಯ ದೇವರಾಗಿದ್ದಾನೆ. He wants his people to be truthful. ಹಾಗಾಗಿ ತನ್ನ ಜನರು ಕೂಡ ಸತ್ಯವಾಗಿ ಜೀವಿಸಬೇಕೆಂಬುದಾಗಿ ಅವರು ಬಯಸ್ತಾರೆ. In truth we have to live in our life. ಮತ್ತು ನಾವು ನಮ್ಮ ಜೀವನವನ್ನ ಸತ್ಯದಲ್ಲಿ ನಾವು ಜೀವಿಸಬೇಕು. So in the we see that in this world truth is not there. ನಾವು ಲೋಕದಲ್ಲಿ ಇವತ್ತು ಗಮನಿಸ್ತಾ ಇದ್ದೇವೆ, ಲೋಕದಲ್ಲಿ ಸತ್ಯ ಎಂಬುದಿಲ್ಲ. We see all the lies. ಎಲ್ಲ ಬರೀ ಸುಳ್ಳನ್ನ ನೋಡ್ತಿದ್ದೀವಿ. And we know who is the author of the lie. ನಮ್ಮೆಲ್ಲರಿಗೂ ಗೊತ್ತು ಸುಳ್ಳಿನ ಮೂಲ ಪುರುಷ ಯಾರು ಎಂಬುದಾಗಿ, ಅದು ಸುಳ್ಳಿನ ಜನಕ ಯಾರು ಎಂಬುದಾಗಿ. Satan. ಸೈತಾನನೇ. Satan is called to be the father of the lie. ಸೈತಾನ ಅಂತ ಕರೆಯಲ್ಪಟ್ಟಿದ್ದಾನೆ, ಸುಳ್ಳಿನ ಜನಕನೆಂಬುದಾಗಿ In ಕರೆಯಲ್ಪಟ್ಟಿದ್ದಾನೆ. the beginning, with the lie, he deceived the man and woman. ಆದ್ರೆ ಅವನು ಪ್ರಾರಂಭದಲ್ಲಿ ಗಮನಿಸ್ತೇವಲ್ಲ, ಆ ಸ್ತ್ರೀ ಪುರುಷರಿಬ್ಬರನ್ನು ಕೂಡ ಆ ಸುಳ್ಳಿನಿಂದ ಅವನು ಮೋಸ ಮಾಡಿದ, ವಂಚಿಸಿದ. So, Eve fell into the lies of the Satan. ಸೈತಾನನ ಆ ಒಂದು ಸುಳ್ಳಿನಲ್ಲಿ, ಆ ವಂಚನೆಯಲ್ಲಿ ಅವಳು ಬಿದ್ದು ಹೋದ್ರು. So today also the world is like that. ಇವತ್ತು ಈ ಲೋಕವೆಲ್ಲ ಗಮನಿಸ್ತಾ ಇದ್ರೆ ಅದೇ ರೀತಿಯಲ್ಲಿದೆ. If you tell the truth, nobody believes. ಸತ್ಯವನ್ನು ಹೇಳಿದ್ರೆ ಯಾರು ಕೂಡ ನಂಬುವ ಸ್ಥಿತಿಯಲ್ಲಿಲ್ಲ. If you tell lie, people are ridiculous. ಸುಳ್ಳು ಹೇಳಿ ಅಂತಂದ್ರೆ ಜನ ಅಷ್ಟು ಬೇಗ ಬಿದ್ದು ಹೋಗ್ತಾರೆ, ನಂಬಿ ಬಿಡ್ತಾರೆ. For example, advertisement will give so many things. ನೋಡಿ, ಉದಾಹರಣೆಗೆ ಈ ಜಾಹೀರಾತುಗಳು ಬರ್ತಾವಲ್ಲ, ಅದು ಬಹಳಷ್ಟು ವಿಷಯಗಳು ತೋರಿಸ್ತಾರೆ, ಹೇಳ್ತಾರೆ. After bringing home only you know the true color, but he will say the full color. ಮನೆಗೆ ತಂದ ನಿಜವಾದ ಬಣ್ಣ ಗೊತ್ತಾಗುತ್ತೆ, ಆದ್ರೆ ಟಿವಿಲಿ ಮಾತ್ರ ಅದ್ರ ಬಗ್ಗೆ ಬಹಳಷ್ಟು ಬಣ್ಣಗಳು ಹಚ್ಚಿ ಮಾತಾಡ್ತಾರೆ. Even today, people have been led by all these lies. ಇವತ್ತು ಕೂಡ ಜನರು ಎಲ್ಲ ರೀತಿಯ ಸುಳ್ಳುಗಳಿಂದ ನಡೆಸಲ್ಪಡ್ತಾ ಇದ್ದಾರೆ. Even the believers are miscarried by the lies of the devil. ಮತ್ತೆ ಇವತ್ತು ವಿಶ್ವಾಸಿಗಳಾದರೂ ಕೂಡ ಸೈತಾನನ ಸುಳ್ಳಿನಿಂದ ದಾರಿ ತಪ್ಪುತ್ತಾ ಇದ್ದಾರೆ. Many people, they are quoting the same word of God and showing lies, making the believers to believe the things according to the word, according to their own convenience. ನೋಡಿ, ಕೆಲವರು ಸುಳ್ಳು ಬೋಧಕರತಕ್ಕಂಥ ನಾವು ಗಮನಿಸ್ತೇವಲ್ಲ, ಅವ್ರ ವಾಕ್ಯನ ತೆಗೆದುಕೊಂಡು ಅಲ್ಲಿ ಇರದೇ ಇರತಕ್ಕಂಥ ವಿಷಯವನ್ನ ಅವರು ನಿಜವೆಂಬುದಾಗಿ ಬೋಧಿಸಿ ವಿಶ್ವಾಸಿಗಳಾದವರು ಅವರು ದಾರಿ ತಪ್ಪುವಂತೆ ಮಾಡ್ತಾ ಇದ್ದಾರೆ. At least we should be happy, thankful to God that in Ballari we don't have churches which are misleading the believers. ಅದನ್ನು ದೇವರಿಗೆ ವಿಷಯ ಸ್ತೋತ್ರ ಸಲ್ಲಿಸಬೇಕು. ನಮ್ಮ ಬಳ್ಳಾರಿ ಪಟ್ಟಣದಲ್ಲಿ ವಿಶ್ವಾಸಿಗಳನ್ನ ಹಾದಿ ತಪ್ಪಿಸುವಂತ, ದಾರಿ ತಪ್ಪಿಸುವಂತ ಅಂತ ಸಭೆಗಳಲ್ಲಿ ಇಲ್ಲ ಎಂಬುದಾಗಿ. And some churches recently I heard that you can wear any kind of dress and you can come to the church, no problem. God sees your heart, not anything else. ಮತ್ತೆ ಎಂತ ಒಂದು ಮಾತು ಹೇಳೋರಿದ್ದಾರೆ ಸಭೆಯಲ್ಲಿ ಅಂತಂದ್ರೆ, ನೀವು ಎಂತ ರೀತಿಯ ವಸ್ತ್ರವನ್ನು ಧರಿಸಿಕೊಂಡು ಬಂದ್ರೂ ತೊಂದರೆ ಇಲ್ಲ, ದೇವ್ರ ಮೇಲೆ ತೋರಿಕೆ ನೋಡ್ತಾ ಇಲ್ಲ, ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ, ಅದಕ್ಕೋಸ್ಕರ ನೀವು ಎಂತ ವಸ್ತ್ರ ಧರಿಸ್ಕೊಂಡು ಬಂದ್ರೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. One pastor was telling that one young boy came and asked the pastor, how can I go to such kind of church which is disturbing, which is deviating my mind from worshiping the Lord. ಅಂತ ಸಭೆಯಲ್ಲಿ ಒಬ್ಬ ಯವನಸ್ಥರು ಬಂದು ಮತ್ತೊಬ್ಬ ಸೇವಕರ ಮಾತಾಡಿ ಕೇಳ್ತಾ ಇದ್ದಾನೆ, ಅಂತ ಒಂದು ಸಭೆಗೆ ನಾನು ಯಾವ ರೀತಿ ಹೋಗ್ಲಿ, ನನ್ನ ಗಮನವನ್ನ, ಮನಸ್ಸನ್ನ ಬೇರೆ ಕಡೆಗೆ ತಪ್ಪಾದ ವಿಷಯಗಳ ಕಡೆಗೆ ಸೆಳೆಯುವಂತ ಅಂತ ಸಂಗತಿಗಳಿರುವಂತ ಸಭೆಗೆ ಹೆಂಗ್ ಹೋಗ್ಲಿ ಅಂತ ಕೇಳ್ತಾರೆ.
that is one example. There are so many other things. I don't want to bring that thing and preach that thing, but we should be very careful in selecting in going to the church which gives a right kind of word of God and makes us to go into the truth of the word. ನೋಡಿ, ಅನೇಕ ರೀತಿಯ ಸಂಗತಿಗಳು ಇವತ್ತು ಕೆಲವು ಸಭೆಗಳಿದಾವೆ, ಅವೆಲ್ಲವನ್ನ ನಾವು ವಿವರವಾಗಿ ಹೇಳಕ್ ಹೋಗ್ತಾ ಇಲ್ಲ. ಆದ್ರೆ ನಾವು ಆರಿಸಿಕೊಳ್ಳುವ ವಿಷಯದಲ್ಲಿ ಎಂತ ಸಭೆಗೆ ಚರ್ಚೆಗೆ ನಾನು ಹೋಗ್ಬೇಕು, ಯಾವ ಸಭೆ ದೇವರ ವಾಕ್ಯಾನುಸಾರ ನಿಜವಾಗಿ ನಡೀತಾ ಇದ್ರೆ ಬೋಧಿಸ್ತಾ ಇದ್ರೆ ನಾವು ತಿಳ್ಕೊಂಡು ನಾವು ಆರಿಸಿಕೊಳ್ಳುವ ಜಾಗ್ರತೆಯಿಂದ ನಾವು ಮುಂದೆ ಬರಬೇಕು. The Bible itself, Jesus himself said that the Lord in the 17th verse, sanctify them through the word. The truth, the word is truth. ನೋಡಿ, ವಾಕ್ಯದಲ್ಲಿ ಯೇಸು ಸ್ವತಃ ಆತನೇ ಆ ಪ್ರಾರ್ಥನೆ ಹೇಳ್ತಾರೆ ಏನಂದ್ರೆ, ಇವರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠಪಡಿಸು, ನಿನ್ನ ವಾಕ್ಯವೇ ಸತ್ಯವಾಗಿದೆ. So today the word of God is truth. ನಾವು ಅರ್ಥ ಮಾಡ್ಕೋಬೇಕು, ಸತ್ಯ ಎಲ್ಲಿದೆ ಅಂತಂದ್ರೆ ದೇವರ ವಾಕ್ಯದಲ್ಲಿ ಇದೆ, ಆ ವಾಕ್ಯವೇ ಸತ್ಯವಾಗಿದೆ. So this is not something what you call a story written by imagination. ಏನೋ ಕಟ್ಟುಕತೆಯಿಂದ ಕಲ್ಪನೆಯಿಂದ ಬರೆದಂತ ಒಂದು ಕಥೆ ಪುಸ್ತಕ ಇದಲ್ಲ. It is being inspired by the Holy Spirit, and the people wrote as the Holy Spirit gave the prophecy, and also they gave the instruction for writing. ನೋಡಿ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರು ಪವಿತ್ರಾತ್ಮ ಪ್ರೇರಣೆಗೆ ಅನುಸಾರವಾಗಿ ಅವರು ಆತನ ಸೂಚನೆ ಮೇರೆಗೆ ಈ ಒಂದು ಪುಸ್ತಕಗಳನ್ನ ಅಥವಾ ವಚನಗಳನ್ನ ಬರೆದಿದ್ದಾಗಿ ನಾವು ಗಮನಿಸ್ತೇವೆ. 1:22 and 2 Timothy 3:16 says that it has been inspired by the Holy Spirit. ಮೊದಲನೇ ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ತಿಮೋಥಿ ಪತ್ರಿಕೆಗಳನ್ನು ನಾವು ಗಮನಿಸ್ತೇವೆ. ಈ ವಚನಗಳೆಲ್ಲವೂ ಕೂಡ ದೈವ ಪ್ರೇರಿತವಾದವು. So the word of God is the ultimate for a believer. ಅದರಿಂದ ವಿಶ್ವಾಸಿಗೆ ದೇವರ ವಾಕ್ಯವೇ ಅದು ಮುಖ್ಯವಾಗಿರ್ತದೆ. That's why one great man called Andrew Saccario ಎನ್ನುವಂತ ದೊಡ್ಡ ದೇವರ ಮನುಷ್ಯನು ಒಂದ್ಸರಿ ಈ ತರ ಹೇಳ್ತಾನೆ. Andrew Saccario was a man who found the hydrogen bomb. ಹೈಡ್ರೋಜನ್ ಬಾಂಬ್ ಅನ್ನು ಕಂಡುಹಿಡಿದಂತ ವ್ಯಕ್ತಿ ಇದ್ರು ಆಂಡ್ರೂ ಸಕೋರಿಯೋ. And because he was a Russian, and the people of Russia, they are the communist people, because of certain reasons Andrew Saccario was put into jail. ನೋಡ್ರಿ, ಆ ರಷ್ಯಾ ದೇಶದಲ್ಲಿ ಸಾಧಾರಣವಾಗಿ ಒಂದು ಕಮ್ಯುನಿಸ್ಟ್ ಪಕ್ಷ ಆಡಳಿತ ನಡೆಸುವ ಆ ಸಮಯದಲ್ಲಿ ಇದನ್ನ ಹಿಡಿದು ಬಿಟ್ಟು ಕೆಲವು ಕಾರಣಗಳ ವಿಷಯದಲ್ಲಿ ಅದನ್ನ ಸೆರೆಮನೆಯಲ್ಲಿ ಹಾಕ್ತಾರೆ. So though he is discovered and found hydrogen bomb, but he was not spared because of his faith in God. ದೇವರಲ್ಲಿ ಅವನಿಟ್ಟಂತ ನಂಬಿಕೆ ನಿಮಿತ್ತವಾಗಿ ಆತನು ಆ ದೇಶಕ್ಕೆ ಬೇಕಾಗಿರುವಂತ ಒಂದು ಹೈಡ್ರೋಜನ್ ಬಾಂಬ್ ಕಂಡುಹಿಡಿದಿದ್ರು ಕೂಡ ಆತನ ಅವರು ಬಿಡಲಿಲ್ಲ. And he was put into Siberia jail, which is a very cruel jail. ಬಹಳ ಕಠಿಣ ಕಾರಾಗಾರದಲ್ಲಿ ಆ ಸೈಬೀರಿಯಾ ಸೆರೆ ಮನೆಯಲ್ಲಿ ಅದನ್ನ ಜೈಲ್ ಹಾಕಿಬಿಡ್ತಾರೆ. In the jail many rats are there, rats like what you call the bandicoot, such kind of big rats were there. Even it is to eat the flesh of the this prisoners, it seems. ಆ ಜೈಲ್ ಎಂತ ಭಯಂಕರವಾಗಿದೆ ಅಂತಂದ್ರೆ ಅಲ್ಲಿ ಯಜ್ಞಗಳು ಅಂತೀವಲ್ಲ ಅಂಥವು ಆ ಜೈಲಲ್ಲಿ ಇರ್ತಾ ಇದ್ವು. ಅವು ಕೆಲವು ಸಾರಿ ಅಲ್ಲಿ ಕೈದಿಗಳ ಮಾಂಸಗಳು ಎಳೆದು ತಿಂತಾ ಇದ್ವು. And Andrew Saccario, he was did hunger strike, it seems. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಆಂಡ್ರೂ ಸಕ್ಕರೆ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. And if you don't, I don't want any food, I want one Bible. ಆತನ ಉಪವಾಸ ಕೈಗೊಂಡಿದ್ದಕ್ಕೋಸ್ಕರ ಅಂತಂದ್ರೆ ನನಗೆ ಯಾವ ಆಹಾರ ಅಲ್ಲ, ಮುಖ್ಯವಾಗಿ ನನಗೆ ಬೈಬಲ್ ಬೇಕು ಅಂತೇಳಿ ಉಪವಾಸ ಮಾಡ್ತಾರೆ. If you don't want to give the food, no problem, but I want the Bible. ನೀವು ನನಗೆ ಊಟ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ವಾಕ್ಯ ಬೇಕು, ಬೈಬಲ್ ಬೇಕು ಎಂಬುದಾಗಿ ಅದನ್ನು ಕೇಳ್ತಾನೆ. And because he is a man who found the hydrogen bomb, this thing has come into the papers at that time, telling that Andrew Saccario is doing a fast day, that a hunger strike in jail because of the Bible. ಆತನು ಒಬ್ಬ ವಿಜ್ಞಾನಿಯಾಗಿದ್ದ, ಅಂದ್ರೆ ಆ ಒಂದು ಹೈಡ್ರೋಜನ್ ಬಾಂಬ್ ಕಂಡುಹಿಡಿದಂತ ವ್ಯಕ್ತಿಯಾಗಿದ್ದು ಅದನ್ನ ಪ್ರಸಿದ್ಧನಾಗಿದ್ದ ಆ ಸಂದರ್ಭದಲ್ಲ. ಆದ್ರೆ ಆತನು ಜೈಲಲ್ಲಿ ಬಿದ್ದಿದ್ದಾನೆ. ಮುಖ್ಯವಾಗಿ ಆತನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ, ಬೈಬಲ್ ಬೇಕು ಎನ್ನುವುದಕ್ಕೋಸ್ಕರ
ಪ್ರಾಂತನಗೋಸ್ಕರ ಅಂತ ವಿಷಯ ಇನ್ನೂ ಹೆಚ್ಚಿನ ಪ್ರಚಾರಕ್ಕೆ ಬಂತು. At that time, Ronald Reagan was the president of America. ಆ ಸಮಯದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷನಾಗಿ ರೊನಾಲ್ಡ್ ರೀಗನ್ ಆತನು ಆಳ್ವಿಕೆ ಮಾಡ್ತಾ ಇದ್ದ. And immediately he sent a Bible to Andrew Sakario. ಆ ಸಮಯದಲ್ಲಿ ಆತನ ಏನು ಮಾಡಿದ್ರೆ ತಕ್ಷಣವಾಗಿ ಆಂಡ್ರೂ ಸಕ್ಕರಿಯನಿಗೆ ಬೈಬಲ್ನ ಕಳಿಸ್ತಾನೆ. And because of that thing, he was reading the Bible. ಆ ಮೂಲಕವಾಗಿ ಆಂಡ್ರೂ ಸಕ್ಕರಿ ಬೈಬಲ್ ಅದಕ್ಕೆ ಸಿಕ್ತು, ಬೈಬಲ್ ಅನ್ನು ಓದ್ತಾ ಇದ್ದ. But ultimately he was released from that jail. ಮತ್ತೆ ಕೊನೆಗೆ ಆ ಜೈಲಿಂದ ಕೂಡ ಅದಕ್ಕೆ ಬಿಡುಗಡೆ ಆಯಿತು. And the people, they went and interviewed, that is press people, they told that you found hydrogen bomb and you know what is the greatest power in this world. ಮತ್ತೆ ಈ ವಾರ್ತೆಯವರು Greatest weapon. ಪ್ರಸಾರ ಮಾಧ್ಯಮದವ್ರು ಏನ್ ಮಾಡಿದ್ರು, ಅದ್ರ ಹತ್ರ ಹೋಗಿ ಅದ್ರ ಹೊರಗೆ ಬಂದಾಗ ಅದ್ರ ಹತ್ರ ಹೋಗಿ ಸಂದರ್ಶನ ತಗೊಂತಾರೆ. ಅವ್ರು ಕೇಳ್ತಾರೆ, ಸರ್ ನೀನು ಈ ಆಟೋ ಬಾಂಬ್ನ ಕಂಡಿಡಿದೆಯಲ್ಲ, ಬಹಳ ಶಕ್ತಿಯುತವಾದದ್ರ ಬಗ್ಗೆ ಏನ ಹೇಳ್ತೀಯ ಅಂತ ಕೇಳ್ತಾರೆ. And he told that there is no power more than the power of the truth. The truth is the greatest power. ಆಗ ನಡೆದ ವಿಷಯ ಅಂತಂದ್ರೆ, ನಾನು ಕಂಡಿಡಿದಂಥದ್ದು ಅದು ಶಕ್ತಿಯುತವಾದದಲ್ಲ, ಅಷ್ಟು ಬಲವಾದ, ಅದಕ್ಕಿಂತ ಕೂಡ ಬಹಳ ಬಲವಾದ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ ಸತ್ಯವೇ ಬಹಳ ಶಕ್ತಿಯುತವಾದದ್ದು. Number one, it is the truth. Number two, it is the prayer. ಅದು ಹೇಳಿದ ಮಾತೇನಂತಂದ್ರೆ ಬಹಳ ಬಲಶಾಲಿಯಾದದ್ದು, ಶಕ್ತಿಯುತವಾದದ್ದು ಅಂತಂದ್ರೆ ಮೊದಲನೇದು ಸತ್ಯ, ಆಮೇಲೆ ಎರಡನೇದು ಹೇಳಿದ್ದು ಪ್ರಾರ್ಥನೆ. So what a tremendous testimony he gave to the world. ನೋಡಿ, ಲೋಕಕ್ಕೆ ಅವನು ಕೊಟ್ಟಂತ ಒಂದು ಅದ್ಭುತವಾದ ಸಾಕ್ಷಿ ಎಂತದಾಗಿ ನೋಡಿ. So the truth cannot be hidden in anybody's life. ಅಥವಾ ಅಲ್ಲಿ ಮಾತೇನಂತಂದ್ರೆ ಸತ್ಯ ಅಂತಕ್ಕಂಥದ್ದು ಯಾರ ಜೀವನದಲ್ಲಿ ಕೂಡ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. That's why in Telugu Satyame Jayati. So definitely the truth will win one day. ಖಚಿತವಾಗಿ ಸತ್ಯವು ಒಂದು ದಿನ ಅದು ಜಯವನ್ನು ಸಾಧಿಸುತ್ತೆ. So that's because our God is a truthful God. ನೋಡ್ತೇವೆ ದೇವರಲ್ಲಿ ಸತ್ಯ ಇರುವಂತದ್ದಾಗಿದೆ. ನಮ್ಮ ದೇವರು ಅದನ್ನು ನಿಜವಾಗಿ ಕೂಡ ಸತ್ಯ ಸ್ವರೂಪನಾಗಿದೆ. So first John chapter 3 and 18 verse we see a beautiful verse. ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಅದ್ಭುತವಾದ ವಚನ ನಾವು ನೋಡ್ತೇವೆ. My little children, let us not love in word, neither in tongue, but in deed and in truth. ನನ್ನ ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು, ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. So here Paul was telling that our love should be true love. ನೋಡ್ರಿ, ಇಲ್ಲಿ ಯೋಹಾನ್ ಹೇಳ್ತಾ ಇದ್ದಾರೆ ನಮ್ಮ ಒಂದು ಪ್ರೀತಿ ಅದು ಸತ್ಯವಾಗಿರುವಂತ ಪ್ರೀತಿಯಾಗಿರಬೇಕು. Not with the lips words. ಬರೀ ಬಾಯಿ ಉಪಚಾರದಿಂದ ಕೂಡಿದಂತ ಮಾತುಗಳಿರುವಂತ ಪ್ರೀತಿ ಆಗಿರಬಾರದು. Our love should be in action and in truth. ನಾವು ನಮ್ಮ ಪ್ರೀತಿ ಅದು ಕೃತ್ಯದಲ್ಲಿಯೂ ಸತ್ಯದಲ್ಲಿ ತೋರಿ ಬರಬೇಕೆಂಬುದಾಗಿ ಹೇಳ್ತಾರೆ. That's why Jesus said in Matthew chapter 22 and 37, 38. Matthew chapter 22. ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 37 and 38. 37-38ನೇ ವಚನದಲ್ಲಿ ಯೇಸು ಹೇಳಿದ ಮಾತನ್ನು ನೋಡ್ತೇವೆ. Jesus said unto them, thou shalt love the Lord their God with all their heart and with all their soul and with all their mind. This is the first and great commandment, and the second is like unto it, thou shalt love thy neighbor as thyself. ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೆಯ ಆಜ್ಞೆ ಒಂದುಂಟು, ಅದು ಯಾವುದಂದ್ರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. So here Jesus was telling that you have to love your God with the whole heart, with your mind and with your soul. ನೋಡಿ, ಯೇಸು ಹೇಳ್ತಿದ್ದಾರೆ, ನೀನು ನಿನ್ನ ದೇವರಾಗಿರುವ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಬುದ್ಧಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. We have to check up when we go to the presence of God, how we are worshiping the Lord. ನಾವು ದೇವರ ಸನ್ನಿಧಿಗೆ ಹೋಗುವ ಸಂದರ್ಭದಲ್ಲಿ ನಾವು ನಿಜವಾಗಿ ಯಾವ ರೀತಿ ದೇವರನ್ನು ಆರಾಧಿಸ್ತಾ ಇದ್ದೇವೆ ನಮ್ಮ ಪರೀಕ್ಷೆ ಮಾಡ್ಕೋಬೇಕು. The lips we are uttering with our lips and not with our heart, or whether we are not really glorifying God
by a real love with love. ನಾವು ನಿಜವಾದ ಪ್ರೀತಿ ದೇವರ ಕಡೆಗೆ ಇದ್ದು ನಾವು ದೇವರನ್ನ ಹೃದಯಪೂರ್ವಕವಾಗಿ ಆರಾಧಿಸ್ತಾ ಇದ್ದೇವಾ, ಅಥವಾ ಸುಮ್ಮನೆ ಬಾಯಿ ಉಪಚಾರಕ್ಕೆ ಬರೇ ತುಟಿಗಳಿಂದ ಏನೋ ಮಾತುಗಳು ಹೇಳಿ ಅದನ್ನ ಆರಾಧಿಸ್ತಾ ಇದ್ದೇವ, ನಾವು ಪರೀಕ್ಷೆ That's ಮಾಡ್ಕೋಬೇಕಾಗಿದೆ. why Jesus said that you will call me by your mouth, but your hearts are very far away from me. ಅದಕ್ಕೆ ದೇವರು ಹೇಳ್ತಾನಲ್ವಾ, ನೀವು ತುಟಿಗಳಿಂದ ನನ್ನ ಸಮೀಪಿಸ್ತೀರ, ಅದು ನಿಮ್ಮ ಹೃದಯ ನನ್ನಿಂದ ಬಹಳ ದೂರವಾಗಿದೆ ಎಂಬುದಾಗಿ ಅದನ್ನ ಹೇಳ್ತಾರೆ. So we have to love our Lord with the heart and with mind. ಅದರಿಂದ ನಾವು ನಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಆತನ ಪ್ರೀತಿಸುವರಾಗಿರ್ಬೇಕು. So number 2, that we have to love our neighbor as ourselves. ಮತ್ತೆ ಎರಡನೇ ಹೇಳೋದು ಮಾತೇನಂತಂದ್ರೆ, ನಮ್ಮಂತೆ ನಮ್ಮ ನೆರೆಯವರನ್ನು ಕೂಡ, ಅಂದ್ರೆ ನಮ್ಮ ಸುತ್ತಮುತ್ತಲಿರುವ ಜನರನ್ನು ಕೂಡ ನಾವು ಪ್ರೀತಿಸುವರಾಗಿರ್ಬೇಕು. So nobody will hate their body. ನೋಡಿ, ಲೋಕದಲ್ಲಿ ಯಾರು ಕೂಡ ತಮ್ಮ ಸ್ವಂತ ಶರೀರವನ್ನ ತಮ್ಮನ್ನ ದ್ವೇಷ ಮಾಡಲ್ಲ. Everybody will love their body more than anything else. ಯಾವುದಕ್ಕಿಂತ ಹೆಚ್ಚು ಪ್ರತಿಯೊಬ್ಬರು ತಮ್ಮ ಸ್ವಂತ ದೇಹಗಳನ್ನ ಬಹಳ ಪ್ರೀತಿಸ್ತಾರೆ. And how many times we see the mirror every day? ಹೇಳಿ, ಒಂದು ದಿನಕ್ಕೆ ಎಷ್ಟು ಸಾರಿ ನಾವು ಕನ್ನಡಿಯಲ್ಲಿ ನಮ್ಮನ್ನ ನೋಡ್ಕೊಳ್ತೇವೆ. I don't expect gents, but the ladies will see more times than any the gents. ಪುರುಷರಿಗಿಂತ ಸಾಧಾರಣವಾಗಿ ಹೆಚ್ಚಾಗಿ ಸ್ತ್ರೀಯರು ಸಾಧಾರಣವಾಗಿ ಕನ್ನಡಿಯಲ್ಲಿ ಮುಂದೆ ನಿಂತ್ಕೊಳ್ಳೋದು ಜಾಸ್ತಿ. That means that they want to take care about their body. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಆಲೋಚನೆ ತಮ್ಮ ದೇಹದ ಕುರಿತು ಒಂದು ಶ್ರದ್ಧೆ ಕಾಳಜಿ ತೆಗೆದುಕೊಳ್ಬೇಕು. I don't say it is wrong not to love your body, but not as you love your body in the similar way you have to love your neighbor in helping them, in doing not harming them. ನಾನು ಈಗ ಹೇಳ್ತಾ ಇಲ್ಲ ಆ ಥರ ಕಣ್ಣು ನಮ್ಮ ನೋಡ್ಕೊಂಡು ಸರಿ ಮಾಡ್ಕೊಳ್ಳೋದು ತಪ್ಪು ಅಂತೇಳಿ, ಆದರೆ ನಮ್ಮನ್ನು ನಾವು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಇತರರ ವಿಷಯದಲ್ಲಿ ಕೂಡ ಅವ್ರಿಗೆ ಯಾವ ಹಾನಿ ನಮ್ಮಿಂದ ಆಗದಂತೆ ಅವರು ಕೂಡ ಕ್ಷೇಮವಾಗಿರುವಂತೆ ನಾವು ನೋಡಿಕೊಳ್ಬೇಕು ಎನ್ನುವಂಥ ವಿಷಯ ನಾವು ಗಮನಿಸ್ಬೇಕು. That's why Paul was telling to in John chapter 3, 1 John chapter 3 and 18 that not with the words which are simply telling that I love, but with the action you have to show your love. ಹಾಗೆ ಯೋಹಾನ ಬರೆದ ಮೊದಲ ಪತ್ರಿಕೆ 3:18 ವರ್ಷದಲ್ಲಿ ಯೋಹಾನ ಹೇಳ್ತಾ ಇದ್ದಾರೆ, ನಮ್ಮದು ಪ್ರೀತಿ ಬರೇ ಬಾಯಿ ಉಪಚಾರದಿಂದ ಬರೇ ಮಾತುಗಳಲ್ಲಿ ಇರಬಾರ್ದು, ಆದರೆ ಆ ಪ್ರೀತಿ ಅಂತಕ್ಕಂಥ ಕ್ರಿಯೆಗಳಲ್ಲಿ ಸತ್ಯವಾಗಿ ಅದು ಕಂಡು ಬರಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. In the Good Samaritan story we know that when that man is being attacked, he lay down on the road. We so-called the preachers, so-called the people who are telling about the scriptures, they didn't do anything. ನಾವು ಒಳ್ಳೆ ಸಮಯದ ನಾವು ಕಥೆಯನ್ನು ನೋಡ್ತೇವಲ್ಲ, ಬಾಧೆಗೆ ಗುರಿಯಾಗಿರ್ತಕ್ಕಂಥ ವ್ಯಕ್ತಿ ವಿಷಯದಲ್ಲಿ ಧರ್ಮಶಾಸ್ತ್ರ ಉಪದೇಶ ಮಾಡ್ತಾ ಇದ್ದಂಥ ಅವನ ಯಾಜಕನಾಗಿರಲಿ ಬಲ್ಲಂತ ಲೇಖನಾಗಿರಲಿ ಏನು ಮಾಡಲಿಲ್ಲ, ಆದರೆ ಒಬ್ಬ ಸಮರದವನು ಆತನಿಗೆ ಕ್ರಿಯರೂಪವಾಗಿ ಆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. So he took care about that man. ಆ ಒಂದು ಬಿದ್ದಂಥ ವ್ಯಕ್ತಿ ವಿಷಯದಲ್ಲಿ ಈತನ ಎಷ್ಟೋ ಶ್ರದ್ಧೆ ತೆಗೆದುಕೊಳ್ತಾನೆ. That is a true love what we have to show to the world. ಈ ಲೋಕಕ್ಕೆ ನಾವು ತೋರಿಸಬೇಕಾದಂತ ನಿಜವಾದ ಪ್ರೀತಿ ಅದು ಆ ರೀತಿಯಲ್ಲಿ ಕೃತ್ಯದಲ್ಲಿ ಕೂಡ ಕಂಡು ಬರುವಂತದ್ದಾಗಿರುತ್ತದೆ. No doubt that Christians are called to be the loving people, helping people, but as the days are passing, many of the people we are not showing the love what we have to do it. ನಾವು ನಿಜವಾಗಿಯೂ ಮಾಡಬೇಕು ಅಂತ ತೋರಿಸಬೇಕಾಗಿರ್ತಕ್ಕಂಥ ಆ ಪ್ರೀತಿ ಇವತ್ತು ಅದು ಕಾಣ್ತಾ ಇಲ್ಲ. ಆದರೆ ಸಂಶಯ ಇಲ್ಲ, ಕ್ರೈಸ್ತರ ಅಂತಂದ್ರೆ ಲೋಕಕ್ಕೆಲ್ಲ ಗೊತ್ತು, ಅವ್ರು ಬಹಳ ಸಹಾಯ ಮಾಡುವವರು ಪ್ರೀತಿಪೂರ್ವಕ ಇರ್ತಕ್ಕಂಥ ಜನರು ಅಂತೇಳಿ ಈ ಲೋಕಕ್ಕೆ ಗೊತ್ತಿದೆ. Nowadays the so-called believers have become too selfish that they think about themselves rather than anything else. ಆದರೆ ಬರಬರ್ತಾ ಈ ದಿನಗಳಲ್ಲಿ ಈ ಕೊನೆ ಕಾಲದಲ್ಲಿ ನಾವು ಬಹಳ ವಿಶ್ವಾಸಿಗಳು ಇಂಥವ್ರು ಅಂತ ಹೇಳ್ಕೊಳ್ತಕ್ಕಂಥವ್ರು ಗಮನಿಸ್ತಾ ಇದ್ರೆ ಅವ್ರ ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ, ಬರೀ ಸ್ವಾರ್ಥ ಪೂರಿತದ ಆಲೋಚನೆ ತುಂಬಿದವರಾಗ್ತಾ ಇದ್ದಾರೆ. So we should be very careful in our life. ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಬಹಳ ಜಾಗೃತಿಯಾಗಿರ್ಬೇಕಾಗಿದೆ. And 2 Timothy chapter 4 and 4 verse you see one more thing. 2 ತಿಮೋಥೆ 4ನೇ ವಚನದಲ್ಲಿ ಮತ್ತೊಂದು ವಿಷಯ ನಾವು ಗಮನಿಸ್ತೇವೆ. Okay, and they shall turn away their ears from the truth and shall be turned unto fables. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. So here we see that
Paul was telling that people are not ready to accept and hear the truth, but they are ready to hear stories and fable things in their life. ನೋಡಿ ಪೌಲ್ ಹೇಳ್ತಾ ಇದ್ದಾರೆ, ಜನರು ಹೇಗಾಗ್ತಾ ಇದ್ದಾರೆ ಅಂತಂದ್ರೆ ಸತ್ಯವಾದ ಸಂಗತಿಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಬದಲಾಗಿ ಸುಳ್ಳಿಂದ ಕೂಡಿದ ಒಂದು ಕಲ್ಪನಾ ಕಥೆಗಳ ಕಡೆಗೆ ಹೋಗ್ತಾ ಇದ್ದಾರೆ. Many times, many believers they don't want a word which is truthful, which pierce their hearts, but they want all the stories which will make them to laugh and spend their time in the presence of God. ದೇವರ ಸನ್ನಿಧಿಗೆ ಹೋಗುವಾಗ ಈ ದಿನಗಳು ಹೆಂಗಾಗಿದೆ ಅಂತಂದ್ರೆ ವಿಶ್ವಾಸಿಗಳಾದವರಿಗೆ ಅವರ ಹೃದಯವನ್ನ ಚುಚ್ಚುವಂತ ಅಥವಾ ಸರಿಪಡಿಸುವಂತ, ಎಚ್ಚರಿಸುವಂತ, ಖಂಡಿಸುವಂತ ವಾಕ್ಯೋಪದೇಶಗಳಿಗೆ ಇಷ್ಟಪಡ್ತಾ ಇಲ್ಲ. ಬದಲಾಗಿ ಸ್ವಲ್ಪ ಏನಂದ್ರೆ ಹಾಸ್ಯ ಮಾಡ್ಲಿಕ್ಕೆ ಅಥವಾ ನಕ್ಕು ಸ್ವಲ್ಪ ಮನೋರಂಜನೆ ಅನ್ನೋ ರೀತಿಯಲ್ಲಿ ದೇವರ ಸನ್ನಿಧಿಗೆ ಕಾಲ ಕಳೆಯಲಿಕ್ಕೆ ನೋಡ್ತಾ ಇದ್ದಾರೆ. So we should be very careful in hearing the messages what we hear. ಅದರಿಂದ ನಾವು ಎಂತ ಬೋಧನೆಗಳನ್ನ ಕೇಳಿಸಿಕೊಳ್ತಾ ಇದೀವೋ ಆ ವಿಷಯದಲ್ಲಿ ನಾವು ಜಾಗೃತೆ ವಹಿಸಬೇಕಾಗಿದೆ. The world is not interested to read and talk about, listen to the gospel and the word of God. ಮತ್ತೆ ಈ ಲೋಕ ಕೂಡ ನೋಡ್ತಾ ಇದ್ರೆ ಸತ್ಯವಾಗಿರ್ತಕ್ಕಂಥ ದೇವರ ಸುವಾರ್ತೆಯನ್ನ ಕೇಳಿಸ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ. And our Bible tells about the truth. ದೇವರ ವಾಕ್ಯವಾಗಿರತಕ್ಕಂಥ ಸತ್ಯವೇದ ಬೈಬಲ್ ದೇವರ ಕುರಿತಾಗಿ ಸತ್ಯವನ್ನು ಪ್ರಕಟಪಡಿಸುವುದಾಗಿದೆ. It is not a story written by somebody. ಯಾರಿಂದ ಬರೆಯಲ್ಪಟ್ಟಂತ ಒಂದು ಕಟ್ಟು ಕಥೆ ಅಲ್ಲ ಇದು. And many times they think that Bible is not true, but it is the Bible is having an authentic what you call evidence in the history. Bible is having authentic evidences in history. ನೋಡ್ರಿ, ದೇವರ ವಾಕ್ಯ ಸತ್ಯ ನಿಜ ಅಂತ ಹೇಳಲಿಕ್ಕೆ ಚರಿತ್ರಾತ್ಮಕವಾಗಿರ್ತಕ್ಕಂಥ ಆಧಾರಗಳು ದೇವರ ವಾಕ್ಯಕ್ಕಿವೆ. I want to tell one example because nobody is here. ಮತ್ತೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Abraham was people were some time back people were telling that Abraham was a what you call it is an imaginary illustration or something like that they were telling. But recently some 1,000 years back, some 100 years back, the people who are excavating that is Mesopotamia, now it is called Iraq, they found the things what is written in the Bible, how Abraham was using certain things. It was came out when the excavation was going on. ನೋಡಿ, ಕೆಲವು ಕಾರಣಗಳಿಂದ ಜನ ಈ ಥರ ಅಂದುಕೊಳ್ತಿದ್ರು. ಕೆಲವರು ವಿರೋಧಿಗಳು ಏನಂತಂದ್ರೆ ಬೈಬಲಲ್ಲಿ ಇರ್ತಕ್ಕಂಥ ಕೆಲವು ಸನ್ನಿವೇಶಗಳೇನಾದ್ರು ಉದಾಹರಣೆಗೆ ಅಬ್ರಹಾಂ ಬಗ್ಗೆ ನೋಡಿದಾಗ ಅದು ಬರೇ ಊಹಿಸಿಕೊಂಡಂತ ಕಲ್ಪನೆ ಕಥೆ ಅಷ್ಟೇ, ಅದು ನಿಜ ಅಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈ ಮಧ್ಯೆ 100 ವರ್ಷಗಳ ಹಿಂದೆ ಏನಾಯ್ತಂದ್ರೆ ಆ ಒಂದು ಮೆಸೊಪೊಟೇಮಿಯಾ ಅಬ್ರಹಾಮರು ವಾಸ ಮಾಡಿದಂತ ಆ ಒಂದು ಪ್ರಾಂತದಲ್ಲಿ ಅವರು ಉತ್ಖನನ ಅಂದ್ರೆ ಅಲ್ಲಿ ಪರಿಶೋಧನೆ ಮಾಡ್ತಿರ್ಬೇಕಾದ್ರೆ ಕೆಲವು ಸಂಗತಿಗಳನ್ನು ತೋಡಿ ಬರೆ ತೆಗಿತಾರಲ್ಲ, ಆ ಒಂದು ಪರಿಶೋಧನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬೈಬಲ್ ಹೇಳಲ್ಪಟ್ಟಂತ ಅಬ್ರಹಾಮನ ಕಾಲದಲ್ಲಿ ಬಳಸಿದಂತ ಕೆಲವು ವಸ್ತುಗಳು ಅಲ್ಲಿ ಸಿಕ್ಕಿದವು. Even the Israelites when they crossed the Red Sea and the Egyptians also that chariots which were drawn that was found in the lower deep in the sea of the Red Sea. ಅಸ್ಮಾತ್ರಲ್ಲ ಬೈಬಲ್ ನೋಡುವ ಹಾಗೇನೆ ಆ ಒಂದು ಕೆಂಪು ಸಮುದ್ರವನ್ನ ದಾಟುವ ಸಂದರ್ಭದಲ್ಲಿ ಆ ಒಂದು ಐಗುಪ್ತ ಸೈನ್ಯ ಏನಂದ್ರೆ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಯ್ತು, ಅವರ ರಥಗಳು ಚಕ್ರಗಳು ಕೂಡ ಇವತ್ತಿಗೂ ಅವು ಅಲ್ಲಿ ಸಿಕ್ಕಿದ್ದಾವೆ ಆ ಕೆಂಪು ಸಮುದ್ರದಲ್ಲಿ. But when you look to the worldly religions of people who talk about their religion, it is all imaginary one. ಆದ್ರೆ ಈ ಲೋಕದಲ್ಲಿ ಇತರ ಮತಗಳಲ್ಲಿ ಅವ್ರು ಮಾತಾಡುವಂತ ಆ ಸಂಗತಿಗಳೆಲ್ಲ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎಲ್ಲ ಬರೀ ಕಲ್ಪನೆ ಅಥವಾ ಕಟ್ಟು ಕಥೆಗಳಾಗಿ ಇರುವುದಿಲ್ಲ. And I don't want to tell, one man of God was telling that. ಒಬ್ಬ ದೇವರ very openly was telling. ಅದ್ರ ಬಹಳ ಬಹಿರಂಗವಾಗಿ ಹುಚ್ಚುಮರಿ ಇಲ್ಲದಂತ ಹೇಳ್ತಾ ಇದ್ದ. Okay, you are written your things. Ayodhya is there, all these places are there. Give me the evidences where these people lived during that time. ಅವ್ರು ಹೇಳಿದ ಮಾತೇನಂತಂದ್ರೆ, ನಿಮ್ಮ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ಊರುಗಳು ಅವೆಲ್ಲ ಇದಾವೆ ನಿಜ, ಆದ್ರೆ ನಿಜವಾಗಿ ಆ ಕಾಲದಲ್ಲಿ ಅವರು ವಾಸವಾಗಿದ್ದಕ್ಕೆ
ಖಚಿತವಾದ ಆಧಾರ ಏನಾಗಿದೆ ತೋರಿಸ್ರಿ ಅಂತ ಕೇಳ್ತಾ ಇದ್ದಾರೆ. I can tell that one person went from Bangalore to Hyderabad, Hyderabad to Vizag, Vizag to Delhi. All these things are there in the by telling one person, you don't know who is that person. But these places are there, that is okay. But by seeing the places, you cannot believe that it is the truth. ಒಬ್ಬ ವ್ಯಕ್ತಿ ಬೆಂಗಳೂರಿಂದ ವಿಶಾಖಪಟ್ಟಣ ಹೈದರಾಬಾದ್ ಡೆಲ್ಲಿಗೆ ಈ ಥರ ಪ್ರಯಾಣ ಮಾಡೋದು ಹೇಳ್ಬೋದು, ಆದರೆ ಅದು ಸತ್ಯ ಆಗೋದಿಲ್ಲ. ನಿಜವಾಗಿ ಕೂಡ ಅದು ಪ್ರಯಾಣ ಮಾಡೋಂಥ ವ್ಯಕ್ತಿ ಇದ್ದಾನೆ, ಅದು ಖಚಿತವಾಗಿ ಈ ವ್ಯಕ್ತಿನೇ ಅಂತ ಹೇಳಿದಾಗ ಮಾತ್ರನೇ ಆ ಥರ ಅದಕ್ಕೆ ಕಂಡು ಬರಲ್ಲ. ಸುಮ್ಮನೆ ಊಹೆಜನಿತವಾಗಿ ಏನೋ ಹೇಳಿದಂಥ ವಿಷಯಗಳು ಮಾತ್ರ ನೋಡ್ತೇವೆ, ಖಚಿತವಾದ ಆಧಾರಗಳಿಲ್ಲ. So our Bible is true and I can prove it. It is having evidence in the history. ಆದರೆ ಚರಿತ್ರಾತ್ಮಕವಾಗಿ ಆಲೋಚನೆ ಮಾಡಿದರೆ ಇತಿಹಾಸದಲ್ಲಿ ಬೈಬಲ್ಗೆ ನಿಖರವಾದಂಥ ಖಚಿತವಾದಂಥ ಆಧಾರಗಳಿದ್ದಾವೆ. ಅದರ ಮೂಲಕ ಹೇಳ್ಬೋದು ಬೈಬಲ್ ಇದು ಸತ್ಯವಾದಂಥ ಗ್ರಂಥವಾಗಿದೆ ಎಂಬುದಾಗಿ. So this is the way in the in the debate you must start telling. ಮತ್ತೊಂದು ಚರ್ಚೆಯಲ್ಲಿ ದೇವರ ಸೇವಕರು ಈ ರೀತಿಯಲ್ಲಿ ವಿಷಯವನ್ನು ಅವರು ವಿಷದಪಡಿಸಿ ಮಾತನಾಡ್ತಾ in the world they cannot digest and they cannot believe it because they have their all wrong doctrines. ಮತ್ತು ಈ ಲೋಕದಲ್ಲಿರುವ ಜನರು ಅವ್ರಿಗೆ ಈಗಾಗಲೇ ತಪ್ಪಾದ ಅಭಿಪ್ರಾಯಗಳು ಮನಸ್ಸಲ್ಲಿ ಇರೋದ್ರಿಂದ ಸತ್ಯವನ್ನು ಒಪ್ಪಿಕೊಳ್ಳಲಾದ ಸ್ಥಿತಿಯಲ್ಲಿ ಅವರು ಇದ್ದಾರೆ. But let us not to think about other things. Let us as a believers we must know the truth. The word of God is true and we have to follow it in a truth way. ಆದರೆ ವಿಶ್ವಾಸಿಗಳಾಗಿ ನಾವು ದೇವರ ವಾಕ್ಯದ ಸತ್ಯಾರ್ಥವನ್ನ ಅರಿತವರಾಗಿ ಲೋಕದಲ್ಲಿ ಕರ್ತನಿಗೋಸ್ಕರ ನಾವು ಸತ್ಯವಾಗಿ ಜೀವಿಸಬೇಕಾಗಿದೆ. Second point I want to tell from John chapter 17, the prayer of Jesus. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಇರುವ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯಲ್ಲಿ ಇರುವ ಎರಡನೇ ಮುಖ್ಯವಾದ ವಿಷಯ Second prayer. I pray not that thou should not take them out of the world, but that they should keep them from the evil. 17ನೇ ಅಧ್ಯಾಯ 15ನೇ ವಚನ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕದಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. So Jesus was praying that Lord, I am not praying that you remove them from this world. ನೋಡಿ, ಯೇಸು ಸ್ವಾಮಿ ತಂದೆಗೆ ಪ್ರಾರ್ಥಿಸ್ತಾ ಇದ್ದಾನೆ, ತಂದೆ ಇವರನ್ನ ಈ ಲೋಕದೊಳಗಿಂದ ತೆಗೆದುಕೊಂಡು ಹೋಗಿ ಎಂಬುದಾಗಿ ಪ್ರಾರ್ಥಿಸ್ತಾ ಇಲ್ಲ. But I pray that you protect them from the evil things. ಅದೇ ಕೆಡುಕದಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕೆಂದು ಅದನ್ನು ಪ್ರಾರ್ಥಿಸ್ತಾ ಇದ್ದಾನೆ. Even today Jesus is praying for all of us. ಅದೇ ಈಗಲೂ ಕೂಡ ಆತನು ನಮಗೋಸ್ಕರ ಪ್ರಾರ್ಥಿಸ್ತಾನೆ ಇದ್ದಾನೆ. So the many times we think that why God is not remove the devil from us or Satan away in this world, because if the Satan is not there, our faith will not be tested. ನೋಡಿ, ಅನೇಕ ಜನ ಅಂದ್ಕೊಳ್ತಿರ್ತಾರೆ ಲೋಕದಲ್ಲಿ ಯಾಕಪ್ಪ ದೇವರು ದೊಡ್ಡ ಶಕ್ತಿವಂತನಾದ್ರೂ ಕೂಡ ಸೈತಾನನ ಯಾಕೆ ಇನ್ನೂ ತೆಗೆದಾಕಲಿಲ್ಲ, ಯಾಕೆ ಬಿಟ್ಟಿದ್ದಾರೆ, ಎಲ್ಲ ಕಷ್ಟಗಳಲ್ಲಿ ಅದಕ್ಕೋಸ್ಕರ ಅಲ್ಲ. ನೋಡಿ, ನಮ್ಮ ಜೀವನದಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಪರೀಕ್ಷೆಗೆ ಒಳಪಡಲೇಬೇಕಾಗುತ್ತೆ. So it is like sending your children to a school where you pay more than 1 lakh and there is no exams, means you will not have any interested in such kind of schools. ನೋಡಿ, ಯಾವುದಾದ್ರು ಸ್ಕೂಲು ಲಕ್ಷಗಟ್ಟಲೆ ಫೀಸ್ ಕಟ್ಸ್ಕೊಂಡ್ಮೇಲೆ ಮಕ್ಕಳಿಗೆ ಪರೀಕ್ಷೆನೇ ಇಟ್ಟಿಲ್ಲ ಅಂತಂದ್ರೆ ಅಂತ ಸ್ಕೂಲ್ ವಿಷಯದಲ್ಲಿ ನೀವು ಎಷ್ಟು ಮಾತ್ರ ಕೂಡ ಸಂತೋಷ ಪಡೋದಿಲ್ಲ. So that's why in Christian life testing is a must. ಬಾರಿಗೆ ನಾವು ಕ್ರೈಸ್ತರ ಜೀವಿತದಲ್ಲಿ ಕೂಡ ಪರೀಕ್ಷೆ ಅಂತಕ್ಕಂಥದ್ದು ಅದು ಆ ಶ್ರಮ ಕಷ್ಟದ ಮೂಲಕ ಖಚಿತವಾಗಿರ್ತದೆ. But as Jesus prayed that I don't ask you to remove from this world, but protect from the evil things. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಹಾಗೆ ವಿಷಯ ಗಮನಿಸ್ತೇವೆ ಅಂತಂದ್ರೆ ಈ ಲೋಕದೊಳಗಿಂದ ಇವರು ತೆಗೆದುಕೊಂಡು ಹೋಗ್ಬೇಕೆಂಬುದಾಗೆಲ್ಲ ಬದಲಾಗಿ ಆ ಕೆಡುಕನಿಂದ ಇವರು ತಪ್ಪಿಸಿ ಕಾಪಾಡಬೇಕೆಂದು ಅದನ್ನು ಪ್ರಾರ್ಥಿಸ್ತಾರೆ. So God is praying that we should not sin or fall into the devil's thing. ಸೈತಾನನ ಸಂಗತಿಗಳಲ್ಲಿ ನಾವು ಸಿಲುಕಿ ಬಿಡಬಾರ್ದು, ಶೋಧನೆಯಲ್ಲಿ ಬಿದ್ದು ಹೋಗಬಾರ್ದು ಎಲ್ಲ ಪ್ರಾರ್ಥಿಸ್ತಾರೆ. So when Job was tested, Job didn't blame God, but he was praising God because he knows that I came naked and going
naked. ನಾವು ಬೈಬಲ್ ನೋಡ್ತಿದ್ದಲ್ಲ, ಯೋಬನು ಆತನ ಶ್ರಮೆಗೆ ಗುರಿಯಾದಾಗ, ಕಷ್ಟಕ್ಕೆ ಗುರಿಯಾದಾಗ ಎಲ್ಲಿ ಕೂಡ ಅದರ ದೇವರನ್ನು ದೂಷಣೆ ಮಾಡಲಿಲ್ಲ. ಬದಲಾಗಿ ಆತ ಹೇಳ್ತಾನೆ, ನಾನು ಲೋಕದಲ್ಲಿ ಬರುವಾಗ ಬರಿದಾಗಿ ಬಂದಿದ್ದೇನೆ, ಬರಿದಾಗಿ ನಾನು ಹೊರಟು ಹೋಗ್ತೇನೆ. So he bore all these sufferings on his earth, and then after his testing period we see that God blessed him double measure. ಎಲ್ಲಾ ಕಷ್ಟಗಳನ್ನ, ಆ ಶ್ರಮೆಗಳನ್ನ ಆತನು ಸಹಿಸಿಕೊಂಡ. ಆಮೇಲೆ ಕೊನೆಗೆ ನಾವು ನೋಡ್ತೇವೆ, ದೇವರ ಆತನನ್ನ 2ರಷ್ಟು ಅಧಿಕವಾಗಿ ಅದನ್ನು ಆಶೀರ್ವದಿಸಿದ. So God wants us not to fall into the temptation and yield to the temptation. ಆದ್ರೆ ದೇವರು ಏನ್ ಬಯಸ್ತಾರೆ ಅಂತಂದ್ರೆ, ಶೋಧನೆ ಬರ್ತದೆ, ಆದ್ರೆ ಶೋಧನೆಯಲ್ಲಿ ನಾವು ಬಿದ್ದು ಹೋಗಬಾರದು. That's why in the 1 John chapter 3 and 12 verse, Paul says a beautiful thing. Not as Cain, who was of that wicked one, and slew his brother, and wherefore slew he him, because his own works were evil, and his brothers righteous. ನೋಡಿ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವರ್ಷದಲ್ಲಿ ಈ ಮಾತು ನೋಡ್ತೀವಿ. ಕೆಡುಕಿನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದುದರಿಂದಲೇ. So here we see that Cain has killed his brother because he was jealous about his brother. ಇನ್ನು ನೋಡ್ತೇವೆ, ಕಾಯಿನ ತನ್ನ ಸ್ವಂತ ತಮ್ಮನನ್ನ ಕೊಂದು ಹಾಕಿದ ಕಾರಣ ಅಸೂಯೆಯಿಂದ. Paul was telling that we as a believer, we should not be like Cain, nature of Cain. ಇಲ್ಲಿ ಯೋಹಾನ ಹೇಳ್ತಾರೆ, ನಾವು ಆ ಕಾಯಿನ ಸ್ವಭಾವ ಉಳ್ಳವರಾಗಿ ಇರಬಾರದು ಎಂಬುದಾಗಿ. Because his nature is jealous, and he was not tolerating when God has blessed Abel. ನೋಡೋಣ, ಗಮನಿಸಿದ್ರೆ ದೇವರು ಹೇಬನ ಅರ್ಪಣೆಯನ್ನು ಸ್ವೀಕರಿಸಿದಾಗ, ಅಂದ್ರೆ ಅದನ್ನು ಆಶೀರ್ವದಿಸಿದಾಗ, ಈ ಕೈನ ಅದೆಷ್ಟು ಮಾತ್ರ ಕೂಡ ಸಹಿಸಿಕೊಂಡಿಲ್ಲ. So in a similar way, we Christians, we also nowadays we have a competition nature. ಅದೇ ರೀತಿಯಲ್ಲಿ ಇವತ್ತು ನಾವು ಕ್ರೈಸ್ತರಾಗಿ ಅಥವಾ ವಿಶ್ವಾಸಿಗಳಾಗಿ ಏನಾಗಿದೆ ಅಂತಂದ್ರೆ, ನಮ್ಮ ಮಧ್ಯದಲ್ಲಿ ನಮಗೆ ಸ್ಪರ್ಧೆ ಮನೋಭಾವನೆ ಇದೆ, ಪೈಪೋಟಿ ಇದೆ. It is not, devil is not bringing, but we are being tempted and we are being attracted by the things of this world. ಮತ್ತೆ ಈ ಲೋಕದ ಸಂಗತಿಗಳಿಂದ ನಾವು ಸೆಳೆಯಲ್ಪಟ್ಟು ನಾವು ಆ ರೀತಿಯ ಒಂದು ಆಲೋಚನೆಗೆ ಗುರಿಯಾಗ್ತಿದ್ದೇವೆ. Instead of hating or looking somebody in a wrong way, it is better to check up our lives and correct ourselves in the presence of God. ನಾವು ಮತ್ತೊಬ್ಬರನ್ನ ಮತ್ತೆ ಕಡೆಗಣಿಸದೆ, ಹೀಯಾಳಿಸದೆ, ಅಥವಾ ಬೇರೆ ಕೆಟ್ಟ ದೃಷ್ಟಿಯಿಂದ ಕೀಳಾಗಿ ನೋಡದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ದೇವರ ದೃಷ್ಟಿಯಲ್ಲಿ ಇದ್ದೀವಿ ಅದನ್ನು ನಾವು ಗಮನಿಸಬೇಕಾಗಿದೆ. So instead of blaming others, or like Cain killing his own brother, let us not to do it like that. ಕೈನಂತೆ ತನ್ನ ಸ್ವಂತ ಸಹೋದರನನ್ನ ಅಥವಾ ಕೊಂದಂತ ರೀತಿಯಲ್ಲಿ ನಾವು ಇತರರ ವಿಷಯದಲ್ಲಿ ದ್ವೇಷದಿಂದನೋ, ಅಸೂಯೆಯಿಂದನೋ ಅಥವಾ ನಿಂದಿಸುತ್ತಾ ಬದುಕದಂತೆ ನಾವು ನಮ್ಮ ವಿಷಯದಲ್ಲಿ ಜಾಗ್ರತೆ We ಪಡಬೇಕಾಗಿದೆ. may not do like physically killing a person with many times we believers will use the words which is like killing other people. ನಾವು ಬಹುಶಃ ಕೈನಂತೆ ಭೌತಿಕವಾಗಿ ಒಬ್ಬರನ್ನು ಕೊಲ್ಲದೆ ಇರಬಹುದು, ಆದರೆ ಮನುಷ್ಯನ ಮನಸ್ಸನ್ನು ಕೊಲ್ಲುವಂತ ಮಾತುಗಳು ಅನೇಕ ಸಲ ಮಾತನಾಡ್ತೀವಲ್ಲ. So many times we have been tempted to curse or to tell some words which are not right in the sight of God. ದೇವರ ದೃಷ್ಟಿಯಲ್ಲಿ ಸರಿಯಲ್ಲದ ಮತ್ತೆ ಆಡಬಾರದ ಮಾತುಗಳನ್ನ, ಶಾಪಕರದ ಮಾತುಗಳನ್ನ ನಾವು ಆಡುವಂತೆ ಕೆಲವು ಸಾರಿ ಶೋಧನೆಗೆ ಗುರಿಯಾಗ್ತೇವೆ. So that's why Jesus was telling us, he was praying for us. ಅದಕ್ಕೋಸ್ಕರ ಯೇಸು ಸ್ವಾಮಿ ನೋಡ್ರ ಪ್ರಾರ್ಥನೆಯಲ್ಲಿ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ. In the Lord's Prayer also we pray, Lord, lead us not in temptation but deliver us from evil. ಮತ್ತೆ ಕರ್ತನ ಪ್ರಾರ್ಥನೆ ಅಂತ ಹೇಳ್ಕೊಂಡ ಪ್ರಾರ್ಥನೆಯಲ್ಲಿ ಕೂಡ ನಾವು ನೋಡ್ತೇವಲ್ಲ, ಶೋಧನೆಗೆ ಒಳಗಾಗದಂತೆ ನಮ್ಮನ್ನ ಕೆಡುಕನಿಂದ ತಪ್ಪಿಸಿ ಕಾಪಾಡಿದ. Many times people will say that I am praying why I have been not able to come out of that temptation. ಅನೇಕ ಸಲ ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ ಆದ್ರೆ ಯಾಕೆ ಈ ಶೋಧನೆಯಿಂದ ಹೊರಗೆ ಬರ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. But many times we don't give the Holy Spirit to control us. ಆದ್ರೆ ಅನೇಕ ಸಲ ಹೇಳ್ತಂದ್ರೆ ಪರಿಶುದ್ಧಾತ್ಮ ನಮ್ಮನ್ನ ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕಾಗಿ ನಾವು ಒಪ್ಪಿಸಿಕೊಡ್ತಾ ಇಲ್ಲ. We don't give ourselves in the hand of God. ದೇವರ ಕರಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಾ ಇಲ್ಲ. And that's why the devil's temptation is more powerful than what you think you are God. ಸೊ ಅದಕ್ಕೋಸ್ಕರ ಹೇಳ್ತಂದ್ರೆ ಸೈತಾನನ ಶೋಧಿಸುವಾಗ ನಾವು ಬಲಹೀನವಾಗಿ ಕಂಡು ಬರ್ತದೆ, ನಮ್ಮ ಶಕ್ತಿ ಸಾಲ್ತಾ ಇಲ್ಲ.
That's why Paul says that he that in me is greater than he that is in the world. ಪೌಲನ ಏನಂತ ಆಳ್ಕೆ ಮಾಡ್ತಾನೆ ಅಂದ್ರೆ ನನ್ನಲ್ಲಿರುವವನು ಲೋಕದಲ್ಲಿರುವವನಿಗಿಂತಲೂ ಕೂಡ ದೊಡ್ಡವನಾಗಿದ್ದಾನೆ. So when you believe that the Jesus in you is more than the person in this world, definitely you will get the victory in your life. ಯಾವಾಗ ನಿಮ್ಮಲ್ಲಿರುವ ಯೇಸು ಸ್ವಾಮಿ ಲೋಕದಲ್ಲಿರುವವನಿಗಿಂತಲೂ ಕೂಡ ದೊಡ್ಡವನೆಂಬುದಾಗಿ ನೀವು ನಂಬಿಕೆ ಇಡ್ತೀರೋ ಆಗ ಖಚಿತವಾಗಿ ಎಲ್ಲ ಶೋಧನೆಗಳ ಮೇಲೆ ನೀವು ಜಯವನ್ನು ಕಾಣ್ತೀರಾ. And one more, Ephesians chapter 6 and 16th verse. ಎಫೆಸರ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. Above all, taking the shield of faith, wherewith ye shall be able to quench all the fiery darts of the wicked. 6:16. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. Okay, here Paul says that we have to use the shield of faith. ಇಲ್ಲಿ ಪೌಲ ಹೇಳ್ತಿದ್ದಾರೆ ನಾವು ನಂಬಿಕೆ ಎಂಬ ಗುರಾಣಿಯನ್ನ ಉಪಯೋಗಿಸಬೇಕು. What the devil is putting? ಕೆಡುಕರು ಅಂದ್ರೆ ಸೈತಾನ ಏನಾಗ್ತಾ ಇದೆ ಅಂದ್ರೆ ನಮ್ಮ ಕಡೆಗೆ Fiery darts, arrows. It is putting the arrows. Telugulo బాగుంది. అగ్ని బాణాలు వేస్తుంది. అగ్ని బాణಗಳನ್ನು ಹಾಕ್ತದೆ ಅವನು. అగ్ని బాణాలు చూసారా? ಯಾವಾಗಾದ್ರೂ ಅಗ್ನಿ ಬಾಣಗಳನ್ನು ನೋಡಿದಿರಾ? అగ్ని బాణం ఉంటే వచ్చేది కాదు, అది కాల్ చేస్తుంది, అది నాశనం పరుస్తుంది. So devil is trying to put this fiery darts. ನೋಡಿ ಸೈತಾನನು ನಾವು ಸುಟ್ಟು ಹೋಗುವಂತ ನಮ್ಮ ಕಡೆಗೆ ಅವನು ಅಗ್ನಿ ಬಾಣಗಳನ್ನು ಹಾಕ್ತಾ ಇದ್ದಾನೆ. But we can protect ourselves by the shield of faith. ಆದ್ರೆ ನಮ್ಮನ್ನು ನಾವು ನಂಬಿಕೆ ಗುರಾಣಿ ಮೂಲಕ ಸಂರಕ್ಷಿಸಿಕೊಳ್ಬೇಕು. So by faith you have to protect yourself from all these temptations and attractions in your life. ನಮ್ಮ ಜೀವನದಲ್ಲಿ ಸೈತಾನ ಹಾಕುವ ಆ ಒಂದು ಅಗ್ನಿ ಬಾಣಗಳ ಶೋಧನೆಗಳು ಆ ಒಂದು ಲೋಕದ ಸೆಳೆತಕ್ಕೆ ಗುರಿಯಾಗದಂತೆ ನಾವು ನಂಬಿಕೆ ಗುರಾಣಿ ಮೂಲಕ ಕಾಪಾಡಿಕೊಳ್ಬೇಕು. A man who goes to fight, he will go with a sword and also with an shield. ಸಾಧಾರಣವಾಗಿ ನೋಡ್ತಿರಲ್ಲ, ಯುದ್ಧಕ್ಕೆ ಹೋಗುವಂತ ಸೈನಿಕ ಸಾಧಾರಣವಾಗಿ ಕೈಯಲ್ಲಿ ಖಡ್ಗದೊಂದಿಗೆ ಮತ್ತು ಕೈಯಲ್ಲಿ ಗುರಾಣಿಯೊಂದಿಗೆ ಅದನ್ನು ಹೋಗ್ತಾರೆ. He will use the sword in order to for offensive thing, and he will use the shield for his defense. ತನ್ನ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಗುರಾಣಿಯನ್ನು ಅದನ್ನು ಉಪಯೋಗ ಮಾಡಿದ್ರೆ ಎದುರಾಳಿಯನ್ನು ಎದುರಿಸಲಿಕ್ಕೆ ಖಡ್ಗವನ್ನು ಅದನ್ನು ಉಪಯೋಗ ಮಾಡ್ತಾನೆ. So when you put the armor of God in your life, ಅದನ್ನು ನಿಮ್ಮ ಜೀವನದಲ್ಲಿ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡಾಗ all this armor, when you are wearing in your spiritual life, you can protect yourself from the devil's attacks in your life. ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನ ನಾಶಪಡಿಸಬೇಕೆಂಬುದಾಗಿರುವಂತಹ ಸೈತಾನನ ವಿರುದ್ಧವಾಗಿ ನಮ್ಮನ್ನ ರಕ್ಷಿಸಿಕೊಳ್ಳಲಿಕ್ಕೆ ದೇವರು ಕೊಡುವ ಈ ಸರ್ವಾಯುಧಗಳನ್ನು ಧರಿಸಿಕೊಂಡಾಗ ಮಾತ್ರ ಅದು ಸಾಧ್ಯವಾಗುತ್ತೆ. So Jesus was praying for the people, for all of us. ನಮ್ಮೆಲ್ಲರಿಗಾಗಿ ಯೇಸು ಸ್ವಾಮಿ ಅಥವಾ ಪ್ರಾರ್ಥಿಸ್ತಾ ಇದ್ದಾನೆ ಆ ಅಧ್ಯಾಯದಲ್ಲಿ. And number 3, ಅದು ಮೂರನೇ ವಿಷಯ ಗಮನಿಸಿದ್ರೆ 17th and 11th verse. And now I am no more in the world, but these are in the world, and I come to thee, Holy Father, keep through thy own name those who thou hast given me, that they may be one as we are one. 11ನೇ ಅಧ್ಯಾಯ 11ನೇ ವಚನ. ಇವರು ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. Okay, Jesus was praying for his Father. ಯೇಸು ಸ್ವಾಮಿ ತನ್ನ ತಂದೆಗೆ ಅಂತ ಪ್ರಾರ್ಥಿಸ್ತಾ ಇದ್ದಾನೆ. Lord, as we are one, ನಾವು ಯಾವ ರೀತಿಯಲ್ಲಿ ಒಂದಾಗಿದ್ದೇವೋ let all these people should be one, O Lord. ಹಾಗೆ ಇವರೆಲ್ಲರೂ ಕೂಡ ಒಂದಾಗಿರಬೇಕು. Because Jesus knows that the devil is a dividend rule policy. ಯಾಕಂದ್ರೆ ಯೇಸು ಸ್ವಾಮಿ ಸೈತಾನ ಯಾವಾಗಲೂ ಒಡೆದು ಆಡುವ ಆ ಒಂದು ನೀತಿಯನ್ನು ಅನುಸರಿಸ್ತಾನೆ, ರೀತಿ ಅನುಸರಿಸ್ತಾನೆ. I think this is the greatest problem the church is facing today. ಮತ್ತೆ ಈ ದಿನಗಳಲ್ಲಿ ನಾನು ಅನಿಸ್ತೇನೆ ಸಭೆ ಎದುರಿಸ್ತಿರುವಂತ ಅತ್ಯಂತ ದೊಡ್ಡ ಸಮಸ್ಯೆಗಳಲ್ಲಿ ಇದು ಒಂದಾಗಿದೆ. Together we are not able to live. ಅಂದ್ರೆ ನಾವು ಒಟ್ಟಾಗಿ ಐಕ್ಯತೆಯಿಂದ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. And first of all, the pastors are not one. ಮುಖ್ಯವಾಗಿ ಗಮನಿಸಿದ ಸೇವಕರಾದವರೇ ಅವರಲ್ಲಿ ಐಕ್ಯ So today, because of this unity is very important in our Christian life. ಕೂಡ ಕ್ರೈಸ್ತವ ಜೀವಿತದಲ್ಲಿ ಇವತ್ತು ಈ ಐಕ್ಯತೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. The world will know Christ when we
are in unity. ನಾವು ಯಾವಾಗಂದ್ರೆ ಐಕ್ಯತೆಯಲ್ಲಿ ಇರ್ತೀವಿ ಆಗಲೇ ಈ ಲೋಕ ಕ್ರಿಸ್ತನನ್ನು ನಮ್ಮ ಮೂಲಕ ಅರ್ಥಕೊಳ್ತದೆ. So we Christians, we should have that unity in ourselves and also with God, so that the world should recognize us. ಲೋಕವು ನಮ್ಮನ್ನು ಗುರುತಿಸುವಂತೆ ಕ್ರೈಸ್ತರಾಗಿ ನಾವು ದೇವರೊಂದಿಗೂ ನಮ್ಮ ಜೊತೆ ವಿಶ್ವಾಸಗಳೊಂದಿಗೂ ನಾವು ಆ ಐಕ್ಯತೆಯನ್ನ ಅನ್ಯೋನ್ಯತೆಯನ್ನ ಆ ಸಹವಾಸವನ್ನ ಕಾಪಾಡಿಕೊಳ್ಬೇಕಾಗಿದೆ. Unity in the family. ಒಂದು ಕುಟುಂಬದಲ್ಲಿ ಐಕ್ಯತೆ. How many families are being ruined today because there is no unity? ನೋಡಿ, ಒಂದು ಐಕ್ಯತೆ ಸಮಾಧಾನ ಇಲ್ಲದಕ್ಕಾಗಿ ಇವತ್ತು ಎಷ್ಟು ಕುಟುಂಬಗಳು ಹಾಳಾಗಿ ಹೋಗ್ತಾ ಇವೆ. And there is a lot of differences, fight between husband, wife and children and the father and the parents, and so many things are happening because devil doesn't want family to be together. ನೋಡಿ, ಕುಟುಂಬವು ಎಲ್ಲರೂ ಜೊತೆಗೂಡಿ ಒಂದಾಗಿ ಐಕ್ಯಮತ್ಯತೆಯಿಂದ ಜೀವಿಸಬೇಕು. ಆದರೆ ಸೈತಾನ ಇದನ್ನು ಇಷ್ಟಪಡ್ತಾ ಇಲ್ಲ ಜನಗಳಲ್ಲಿ. So we should be very careful because devil is attacking the family and also the unity of the Christians. ಮತ್ತೆ ಕುಟುಂಬಗಳ ವಿಷಯದಲ್ಲಿ ಸೈತಾನ ಬಹಳವಾಗಿ ದಾಳಿ ಮಾಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಕ್ರೈಸ್ತರಿಗೆ ನಾವು ಜಾಗೃತಿ ಪಡಬೇಕು. ನಮ್ಮ ಕುಟುಂಬಗಳಲ್ಲಿ ಐಕ್ಯತೆಯನ್ನ ಅನ್ಯೋನ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. That's why once upon a time my father had 4 sons, it seems. ಒಂದ್ಸಲ ಹೇಳ್ತಾರೆ, ಒಬ್ಬ ತಂದೆಗೆ 4 ಮಂದಿ ಮಕ್ಕಳಿದ್ರು. And before his death, on his deathbed, he called all his children. ಮತ್ತೆ ಈ ತಂದೆ ಸಾವಿನ ಸಮಯದಲ್ಲಿ ಅದರ ಮರಣದ ಆಸೆಗಳಿರುವಾಗ ತನ್ನ 4 ಮಂದಿ ಮಕ್ಕಳನ್ನು ಕರೀತಾನೆ. He wanted to teach a lesson to his children because 4 sons are not having one word, they are all fighting each other. ಮತ್ತೆ 4 ಮಂದಿ ಮಕ್ಕಳು ಹೆಂಗಿದ್ರು ಅಂದ್ರೆ ಒಬ್ರಿಗೊಬ್ರು ಯಾವಾಗಲೂ ಜಗಳ ಆಡ್ತಾ ಒಂದು ಮಾತಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವರು ಒಂದು ಪಾಠ ಕಲಿಸಬೇಕೆಂಬುದಾಗಿ ತಂದೆ ಬಯಸಿದ. And he asked him to bring each one stick. ಆಗ ಅದೇನ್ ಮಾಡಿದ್ರೆ ಅಂದ್ರೆ ತನ್ನ 4 ಜನ ಮಕ್ಕಳಿಗೆ ಒಬ್ಬೊಬ್ರು ಒಂದೊಂದು ಕಟ್ಟಿಗೆ ತಗೊಂಡ್ಬರ್ರಿ ಅಂತ ಹೇಳ್ದ. He asked them to bring that stick. Everybody broke very easily. ಆಗ ಅಂತ ಹೇಳ್ದ, ಆ ಕಟ್ಟಿಗೆ ಮುರಿದಾಕ್ರಿ ಅಂತಂದ್ರೆ ಆ 4 ಮಂದಿ ಬಹಳ ಸುಲಭವಾಗಿ ತಮ್ಮ ಕೈಯಲ್ಲಿ ಒಂದು ಕಟ್ಟಿಗೆ ಮುರಿದಾಕ್ಬಿಟ್ರು. And again he told to go and bring another sticks. ಆಗ ಅಂತ ಹೇಳ್ತಾನೆ, ತಿರುಗಿ ಹೋಗಿ ನೀವು ಇಲ್ಲಿ ಕೆಲವೊಂದು ಕಟ್ಟಿಗೆಗಳನ್ನ ಒಟ್ಟಿಗೆ Bring one stick for each one. ಮತ್ತೆ ಒಂದು ಕಟ್ಟಿಗೆ ತಗೊಂಡ್ಬರ್ರಿ ಅಂತ ಹೇಳ್ದ. And then this time he asked to join the 4 sticks together and tie it very tightly. ಅದನ್ನ ಏನು ಮಾಡೋದಂತಂದ್ರೆ ಈ ಸಾರಿ ಮತ್ತೆ ನೀವು 4 ಜನ ಹತ್ರ ಇರೋ ಒಂದೊಂದು ಕಟ್ಟಿಗೆ ತಗೊಂಡು ಎಲ್ಲರೂ ಒಟ್ಟಾಗಿ ಗಟ್ಟಿಗಳನ್ನ ಕಟ್ರಿ ಅಂತ ಹೇಳ್ದ. And after tying that one, he gave to the eldest son, break this one. ಅವನ್ನ ಒಟ್ಟಿಗೆ ಸೇರಿಸಿ ಕಟ್ಟಿದ ಮೇಲೆ ಆ ದೊಡ್ಡ ಮಗನಿಗೆ ಹೇಳ್ದ, ಇವುಗಳನ್ನ ಒಂದೇ ಸಾರಿ ಮುರಿದು ಹಾಕಂತ ಕೇಳ್ದ. But this eldest son could not break it because it was very strong. ಮತ್ತೆ ಆಗ ದೊಡ್ಡ ಮಗನ ಕೈಲಿ ಅವ್ನು ಮುರಿಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಒಟ್ಟಿಗೆ ಜೊತೆಯಾಗಿದ್ದಾವ, ಕಷ್ಟವಾಯ್ತು. And second son, third and fourth son also tried, but they could not break it. 2ನೇ ಮಗ, 3ನೇ ಮಗ, 4ನೇ ಮಗ ಸಹ ಪ್ರಯತ್ನಿಸಿದ. ಆದ್ರೆ ಯಾರ ಕೈಲಿ ಕೂಡ ಆ ಕಟ್ಟಿಗೆಗಳನ್ನ ಮುರಿದಾಕ್ಲಿಕ್ಕೆ ಆಗ್ಲಿಲ್ಲ. Lastly the father told, as you could not break these 4 sticks together, in a similar way, when you are together, nobody can break you or do anything harm to you. ಆ ತಂದೆ ಹೇಳಿದ ಮಾತೇನಂತಂದ್ರೆ ಒಂದು ಕಿಡಿ ಮಾತು. ಯಾವ ರೀತಿಯಲ್ಲಿ ನೋಡಿ, 4 ಕಟ್ಟಿಗೆಗಳು ಒಟ್ಟಿಗೆ ಜೊತೆಯಾಗಿರುವಾಗ ನಿಮ್ಮ ಕೈಲಿ ಮುರಿಲಿಕ್ಕೆ ಆಗ್ಲಿಲ್ವೋ ಆ ರೀತಿಯಲ್ಲಿ ನೀವು 4 ಮಂದಿ ಒಟ್ಟಿಗೆ ಐಕ್ಯತೆಯಲ್ಲಿ ಇರುವುದಾದ್ರೆ ನಿಮ್ಮನ್ನು ಯಾರು ಕೂಡ ಕೆಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. That is the reason why we have to come as a church, as a fellowship together. ಅದಕ್ಕೋಸ್ಕರ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಕ್ರೈಸ್ತರಾಗಿ ದೇವರ ಸನ್ನಿಧಾನದಲ್ಲಿ ಒಟ್ಟಿಗೆ ಸಹವಾಸವಾಗಿ ಅನ್ಯೋನ್ಯತೆಯಾಗಿ ನಾವು ಸೇರಿ Many ಬರ್ಬೇಕಾಗಿದೆ. times people will say, I can watch the messages in the house and I can stay at home house, but it cannot grow together, and what you call that oneness and unity will not be there when we don't come together. ನೋಡಿ, ಬಹಳ ಸರಿ ಅವ್ರು ಹೇಳ್ತಾರೆ, ನಾನು ಒಬ್ಬನೇ ಒಂಟಿಯಾಗಿ ಮನೇಲಿ ಇದ್ದುಕೊಂಡು ಟಿವಿಗಳು ಬರೋ ವಾಕಿಂಗ್ ಕೇಳಿ ಬೆಳಿಬೋದಲ್ಲ ಅಂತ ಹೇಳಿ. ಯಾವತ್ತಿಗೆ ಆ ಥರ ಸಾಧ್ಯ ಆಗೋದಿಲ್ಲ. ನಾವು ಯಾವಾಗ ಸಹವಾಸವಾಗಿ ಸೇರ್ಪಡ್ತೀವೋ ಆಗ ಮಾತ್ರ ಒಬ್ರಿಗೊಬ್ರು ದೇವರಲ್ಲಿ ಬಲ ಹೊಂದ್ಕೊಳ್ಳಿಕ್ಕೆ, ದೇವರ ವಾಕ್ಯದಿಂದ ಪ್ರೋತ್ಸಾಹ ಪಡ್ಕೊಳ್ಳಿಕ್ಕೆ, ದೇವರಲ್ಲಿ ಅನ್ಯೋನ್ಯತೆಯಿಂದ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. Psalm 133 we know that very well verse in the Bible. ಕೀರ್ತನೆಗಳ ಗ್ರಂಥ 133 ಕೀರ್ತನೆಗಳು ನಮ್ಮೆಲ್ಲರಿಗೂ ಸುಪರಿಚಿತವಾಗಿರೋ ಪ್ರಸಿದ್ಧವಾದ ಮಾತುಗಳು ಅಲ್ಲಿ ಇದಾವೆ. 133 1 and 2. ಕೀರ್ತನೆ 133 1-2 ವಚನಗಳು. How good and how pleasant it is for the brethren to dwell together in unity. It is like the precious ointment upon the head that ran down upon the beard, even Aaron's beard,
that went down to the skirts of his garment. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊಳ್ಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಇದೆ. Okay, here the psalmist says that how pleasant and it is good that the brethren dwell together in unity. ನೋಡಿ, ಇಲ್ಲಿ ಈ ಕೀರ್ತನೆಗಳು ಹೇಳ್ತಿದ್ದಾನೆ, ಸಹೋದರರು ಒಂದಾಗಿ ಐಕ್ಯತೆಯಿಂದ ಇರುವುದಾದ್ರೆ ಅದು ಎಷ್ಟು ಮನೋಹರವಾಗಿರ್ತದೆ, ಎಷ್ಟು ಒಳ್ಳೆಯದಾಗಿರ್ತದೆ ಎಂಬುದಾಗಿ. It gives us a fragrant smell, it seems. ಅದನ್ನ ಹೇಳುವಂತ ಮಾತೇನಾಗಿದೆ ಅಂದ್ರೆ ಅದು ಆ ಒಂದು ಪರಿಮಳ ತೈಲದಂತೆ ಸುವಾಸನೆಯನ್ನ ಹರಡುವಂತದ್ದಾಗಿರ್ತದೆ. Which flows from the head to the beard and also to the skirts of the Aaron. ಅಲ್ಲಿ ನೋಡ್ತೇವೆ, ಆರೋನನ ತಲೆ ಮೇಲೆ ಒಯ್ಯಲ್ಪಟ್ಟು ಅಲ್ಲಿಂದ ತನ್ನ ಗಡ್ಡದ ಮೇಲೆಯೂ ಮತ್ತು ಅಲ್ಲಿಂದ ಆತನ ಅಂಗಿಗಳ ಕೊಳ್ಳಪಟ್ಟಿಯವರೆಗೂ ಹರಿದು ಬರ್ತದಲ್ವಾ ಆ ಶ್ರೇಷ್ಠ ತೈಲ. ಹಾಗೆ Because that kind of fragrance will give to the world when we are together. ನಾವು ಯಾವಾಗಂದ್ರೆ ಐಕ್ಯತೆ ಉಳ್ಳವರಾಗಿ ನಾವು ಜೀವಿಸ್ತೀವೋ ಅಂತ ರೀತಿಯ ಆ ಒಂದು ಸುವಾಸನೆಯನ್ನ ಈ ಲೋಕದಲ್ಲಿ ನಾವು ಕೂಡ ಹರಡಲಿಕ್ಕೆ ಸಾಧ್ಯ. So that kind of unity Jesus expects from all of us. ಅಂತ ರೀತಿಯ ಒಂದು ಐಕ್ಯತೆಯನ್ನ, ಅನ್ಯೋನ್ಯತೆಯನ್ನ ನಮ್ಮಿಂದ ಯೇಸು ಸ್ವಾಮಿ ಬಯಸ್ತಾ So ಇದ್ದಾನೆ. today the devil is trying to divide us. ಅಲ್ಲಿ ಇವತ್ತು ಸೈತಾನ ನಮ್ಮನ್ನ ಒಡೆದಾಕ್ಲಿಕ್ಕೆ ಅವನು ಪ್ರಯತ್ನಿಸ್ತಾ ಇದ್ದಾನೆ. And that's why the Bible, not the Bible, even the people will say that a family which prays together stays together, but I say a church and people, believers who prays together, they will stay together. ಮತ್ತೊಂದು ಮಾತು ನೋಡ್ತೇವಲ್ಲ, ಯಾವ ಕುಟುಂಬ ಅದು ಕಲ್ತು ಪ್ರಾರ್ಥನೆ ಮಾಡ್ತಾರೆ, ಅವ್ರು ಕಲ್ತು ಜೀವನ ಮಾಡ್ತಾರೆ. ನಾನು ಏನು ಹೇಳ್ತೇನೆ ಅಂತಂದ್ರೆ, ಇವ್ರ ಕುಟುಂಬ ಹತ್ರ ಅದು ಯಾವ ಸಭೆ ಆದ್ರೆ ಅವ್ರು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾರೋ ಆ ಸಭೆಯವರೇ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. So when we come together, we'll learn, we'll strong, we'll grow spiritually, and we'll be equipped with the word of God. ನಾವು ಈ ರೀತಿ ಒಟ್ಟಿಗೆ ಸೇರಿ ಬಂದು ದೇವರ ಸನ್ನಿಧಿಯಲ್ಲಿ ನಾವು ಕಲ್ತುಕೊಳ್ಳುವಾಗ ನಾವು ಒಟ್ಟಿಗೆ ದೇವರಲ್ಲಿ ಮತ್ತು ಬಲವನ್ನು ಹೊಂದಿಕೊಂಡು ನಾವು ಬೆಳಲಿಕ್ಕೆ ಸಾಧ್ಯವಾಗುತ್ತೆ. That's why Jesus said that Jesus called all the people disciples, and he told that go and make the disciples. ಯೇಸು ಸ್ವಾಮಿ ಅದಕ್ಕೆ ಶಿಷ್ಯರೆಲ್ಲ ಕರೆದು ಹೇಳ್ತಾರಲ್ಲ, ನೀವು ಹೊರಟು ಹೋಗಿ ಲೋಕದಲ್ಲಿ ಸುವಾರ್ತೆ ಸಾರಿ ಎಲ್ಲಾ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ. As long as when you are a disciple, ಮತ್ತೆ ಎಲ್ಲಿಯವರೆಗೆ ನೀನು ಒಬ್ಬ ಶಿಷ್ಯನಾಗಿರ್ತೀಯೋ, and definitely there will not be any differences. ನಿಜವಾಗಿ ಅಲ್ಲಿ ತನಕ ಯಾವುದೇ ರೀತಿಯ ಭೇದಗಳು ನಮಗೆ ಬರಲ್ಲ. A disciple will always ready to accept and ready to learn the things rather than what you call mastering some things. ಶಿಷ್ಯ ಅಂತಂದ್ರೆ ಆತನು ತಾನು ಏನೋ ಕಲ್ತವನೆಂಬುದಾಗಿ ತೋರ್ಪಡಿಸ್ಕೊಳ್ಳೋದಿಲ್ಲ, ಬದಲಾಗಿ ಕಲಿಲಿಕ್ಕೆ ಇಚ್ಛೆಯುಳ್ಳವನಾಗಿ ತನ್ನನ್ನು ತಿದ್ದಿಕೊಳ್ಳಲಿಕ್ಕೆ ಆತನು ಯಾವಾಗಲೂ ಕೂಡ ಸಂಸಿದ್ಧನಾಗಿರ್ತಾನೆ. The main problem in the church today is nobody wanted to be like a disciple, but everybody wanted to be the master and the pastor. ಅಲ್ಲಿ ಸಮಸ್ಯೆ ಸಭೆಯಲ್ಲಿ ಏನಂತಂದ್ರೆ, ಯಾರು ಕೂಡ ಕಲೀಲಿಕ್ಕೆ ತಮ್ಮ ಸರಿಪಡಿಸ್ಕೊಂಡು ತಿದ್ದುಕೊಂಡು ಜೀವಿಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಬದಲಾಗಿ ಎಲ್ಲರೂ ಕೂಡ ಯಜಮಾನರಾಗಬೇಕು, ನಾನು ಹೇಳಿದ್ದು ನಡೀಬೇಕು, ಆ ರೀತಿಯಲ್ಲಿ ಪ್ರವರ್ತಿಸ್ತಾ ಇದ್ದಾರೆ. So even the pastor or a teacher or anybody, they are also called to be the disciple. Everybody together we have to learn the word of God. ಆದ್ರೆ ಗಮನಿಸಿದ್ರೆ ನಾವು ನೋಡ್ತೇವಲ್ಲ, ಅವ್ರು ಪಾಸ್ಟರ್ ಆಗಿರ್ಬೋದು, ಒಳ್ಳೆ ದೊಡ್ಡ ಪ್ರಸಂಗ ಆಗಿರ್ಬೋದು, ಆದ್ರೆ ದೇವರ ಸಮ್ಮುಖದಲ್ಲಿ, ದೇವರ ದೃಷ್ಟಿಯಲ್ಲಿ, ದೇವರ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ಶಿಷ್ಯರೇ ಆಗಿದ್ದಾರೆ, ಕಲ್ತುಕೊಳ್ಳುವವರೇ ಆಗಿದ್ದಾರೆ. When we have that mind, definitely there will be unity in the church. ಯಾವಾಗಂದ್ರೆ ಸಭೆ ಒಳಗಡೆ ಈ ಒಂದು ಮನಸ್ತತ್ವ ಇರ್ತದೋ, ನಾನು ಕಲಿಯುವವನು ಅಂತ ಹೇಳಿ, ಅವಾಗ ಸಭೆಯಲ್ಲಿ ಐಕ್ಯತೆ ಇರ್ತದೆ. That's why when I told about the 13 to 17 is the upper room discourse. Jesus, before telling these things, first he washed the feet of his disciples. ಆ ಮೇಲಂತಸ್ತಿನಲ್ಲಿ ಶಿಷ್ಯರೊಂದಿಗೆ ಯೇಸು ಸ್ವಾಮಿ ಮಾತಾಡಿದಂತ ಸಂಭಾಷಣೆಯ ಪ್ರಾರಂಭ ಅಭ್ಯರ್ಥಿ ನೋಡ್ತೀವಲ್ಲ, ಯೇಸು ಸ್ವಾಮಿ ಏನ್ ಮಾಡಿದಾನೆ ಅಂದ್ರೆ, ತಾನು ತಗ್ಗಿಸಿಕೊಂಡು ಶಿಷ್ಯರ ಅದ್ರ ಗುರುವಾಗಿದ್ದು ಕೂಡ ಆತನೇ ಶಿಷ್ಯರ ಪಾದಗಳನ್ನು ತೊಳೆದು ಮಾದರಿಯನ್ನು ತೋರಿಸ್ತಾರೆ. He showed an example that never expect that you should be served, but you should be in a position to serve others, humbling yourself like a disciple. ಅದನ್ನು ಮಾದರಿಯಾಗಿ ಒಂದು ವಿಷಯವನ್ನು ತೋರ್ಪಡಿಸಿದ್ರೆ, ಶಿಷ್ಯರಾಗಿ ನಿಜವಾಗ್ಲೂ ಯಾವ ರೀತಿ ಇರಬೇಕನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ. ಸೊ ನೀವು ಯಾವಾಗಲೂ ಕೂಡ ಸೇವೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಅಲ್ಲ, ಬದಲಾಗಿ ಸೇವೆ ಮಾಡೋದಕ್ಕಾಗಿ ನಿಮ್ಮನ್ನ ತಗ್ಗಿಸಿಕೊಂಡು ನಡ್ಕೊಳ್ರಿ ಎಂಬುದಾಗಿ ಅದನ್ನು ಮಾದರಿಯನ್ನು ತೋರಿಸ್ತಾರೆ. So Jesus
these are the main, that is tremendous prayer Jesus prayed in this chapter. ಮತ್ತು ಈ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದಂತ ಆ ಅದ್ಭುತವಾದ ಆ ಪ್ರಾರ್ಥನೆಯಲ್ಲಿ ಮುಖ್ಯವಾದ 3 ಅಂಶಗಳನ್ನು ಗಮನಿಸ್ತೇವೆ. So he prayed that we should live in truth. ನಾವು ಸತ್ಯದಲ್ಲಿ ಜೀವಿಸಬೇಕೆಂಬುದಾಗಿ ಆತ ನಮಗೋಸ್ಕರ ಪ್ರಾರ್ಥಿಸಿದ. And Jesus prayed that we should not be put into temptation. ಮತ್ತು ನಾವು ಶೋಧನೆಯಲ್ಲಿ ಬೀಳಬಾರದು ಎಂಬುದಾಗಿ ನಮಗೋಸ್ಕರ ಪ್ರಾರ್ಥಿಸಿದ. And third is that we should live in unity. ಮತ್ತು ಮೂರನೇದಾಗಿ ನಾವು ಐಕ್ಯತೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಆತ ಪ್ರಾರ್ಥಿಸಿದ. So tonight, before leaving this place, ಮತ್ತು ಈ ರಾತ್ರಿ ವೇಳೆ ನಾವು ಈ ಸ್ಥಳವನ್ನು ಬಿಡುವ ಮೊದಲು, as God has spoken to all of us, ದೇವರು ನಮ್ಮೆಲ್ಲರೊಟ್ಟಿಗೆ ಅಂತ ಮಾತಾಡಬೇಕಾದ್ರೆ let us check up our lives and commit ourselves in the hands of God. ನಮ್ಮ ಜೀವಿತಗಳನ್ನು ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತವನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. What is our life according to the word of God? ದೇವರ ವಾಕ್ಯದ ಮೇರೆಗೆ ನಮ್ಮ ಜೀವನ ನಿಜವಾಗಿ ಯಾವ ರೀತಿಯಲ್ಲಿದೆ? If God has shown any of the things in our life which we have to be changed or to be rectified, ask the Holy Spirit to help you to come out of your shortcoming and your weakness. ಈ ಸಮಯದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ದೇವರ ಆತ್ಮನು ನಮ್ಮನ್ನ ಕುರಿತು ಎಚ್ಚರಿಸ್ತಾ ಇದ್ದಾನೋ, ತೋರಿಸ್ತಾ ಇದ್ದಾನೋ, ಯಾವ ಸಂಗತಿಗಳನ್ನು ಬಿಡಬೇಕೆಂಬುದಾಗಿ ಅದನ್ನು ತಿಳಿಯಪಡಿಸ್ತಾ ಇದ್ದಾನೋ, ಆ ಸಂಗತಿಗಳನ್ನ ಬಿಟ್ಟು ಅದನ್ನ ಹಿಂಬಾಲಿಸುವ ಹಾಗೆ ಅದನ್ನು ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. A small prayer will definitely bring a great change in your life. ಒಂದು ಚಿಕ್ಕ ನಿಜವಾದ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯನ್ನು ತರ್ತದೆ. Thank you, Jesus. ವಂದನೆ ಯೇಸುವೆ. Gracious Heavenly Loving Father, ಕೃಪೆಭರಿತನಾದ ಪರಲೋಕದ ನಮ್ಮ ಪ್ರೀತಿ we thank you and praise you for speaking to us from your word of God. ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. Lord, what the prayer you prayed for the church today, let the church realize and to follow according to your word and to make ourselves like a disciples in our sight and to be linked together in unity of God. ಸ್ವಾಮಿ, ಐಕ್ಯತೆಯಲ್ಲಿ ನಿಜವಾಗಿ ಕೂಡ ಶಿಷ್ಯರಾಗಿ ನಾವು ಬಾಳುವ ಹಾಗೆ ನೀನು ಮಾಡಿದ ಪ್ರಾರ್ಥನೆಯಿಂದ ಸತ್ಯಾಂಶವನ್ನ ಸಭೆಯೆಲ್ಲ ಕೂಡ ಅರಿತುಕೊಂಡು ಎಲ್ಲ ವಿಶ್ವಾಸಗಳು ಹಾಗೆ ಜೀವಿಸಲು ಕೃಪೆಯನ್ನು ಗ್ರಹಿಸಲು The whole bring 100-fold fruit in their lives of God. ಸ್ವಾಮಿ, ಈ ಒಂದು ಕರ್ತನ ವಾಕ್ಯವು ನಿನ್ನ ಮಕ್ಕಳ ಜೀವನದಲ್ಲಿ 100ರಷ್ಟು ಫಲವನ್ನು ತರಲಿ. Lord, bless each one of us. ಎಂದು ಪ್ರತಿಯೊಬ್ಬರ ಆಶೀರ್ವದಿಸಪ್ಪ. We commit ourselves in the hands of you. ನಮ್ಮ ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. In Jesus' name I pray. ಕರ್ತನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. Amen. ಆಮೆನ್. Okay. Coming to the part of announcements. ಮತ್ತೆ ಒಂದು ಪ್ರಕಟಣೆ